Hi students, welcome to Department of Collegiate and Technical Education. Today we are in session 2 of Design and Analysis of Algorithms lab. The subject code of this lab is 15CS56P. This is the 5th semester subject of Computer Science and Engineering diploma classes. Okay, so let us start with the session 2. In the session 2 we are going to deal with the practical exercise number 2. The exercise is as follows. Sort a given set of elements using merge sort method and determine the time required to sort the elements. Repeat the experiment for different values of n. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ನಾವು ಒಂದು ಸೆಟ್ ಆಫ್ ಎಲಿಮೆಂಟ್ಸ್ ಅಂದರೆ ಒಂದು ಅರೇ ಎಲಿಮೆಂಟ್ಸ್ ಅಥವಾ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಕೊಟ್ಟಾಗ ನಾವು ಆ ಎಲಿಮೆಂಟ್ಸ್ನ ಏನು ಮಾಡಬೇಕಂದ್ರೆ ಸಾರ್ಟಿಂಗ್ ಯೂಸ್ ಮಾಡಿಕೊಂಡು ಒಂದು ಅರೇಂಜ್ ಮಾಡ್ಕೋಬೇಕು ಐದರ್ ಇನ್ ದ ಅಸೆಂಡಿಂಗ್ ಆರ್ಡರ್ ಆರ್ ಡಿಸೆಂಡಿಂಗ್ ಆರ್ಡರ್. ಸಾರ್ಟಿಂಗ್ ಅಂದ್ರೇ ಅರ್ಥ ಯು ಆರ್ ಗೋಯಿಂಗ್ ಟು ಅರೇಂಜ್ ದ ಎಲಿಮೆಂಟ್ಸ್ ಇನ್ ದ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್. ಓಕೆ, ಸೊ ದ್ಯಾಟ್ ಈಸ್ ದ ಮೀನಿಂಗ್ ಆಫ್ ಸಾರ್ಟಿಂಗ್. ಸೊ ಸಾರ್ಟಿಂಗ್ ಅಂದರೆ ಅದರಲ್ಲಿ ಬೇರೆ ಬೇರೆ ಟೆಕ್ನಿಕ್ಸ್ ಅಥವಾ ವಿಧಗಳಿವೆ. ಅದರಲ್ಲಿ ಕೆಲವೊಂದು ಕ್ವಿಕ್ ಸಾರ್ಟ್ ಅಂತ ನಾವು ಆಲ್ರೆಡಿ ಕಲ್ತಿದ್ದೀವಿ. ಎರಡನೇದು ಬಂದುಬಿಟ್ಟು ಮರ್ಜ್ ಸಾರ್ಟ್. ದೆನ್ ವಿ ಹ್ಯಾವ್ ಸಮ್ ಮೋರ್ ಸಾರ್ಟಿಂಗ್ algorithms ಆರ್ ಮೆಥಡ್ಸ್ ಲೈಕ್ selection sort, insertion sort, bubble sort, radix sort and so on. ಸೊ ಇವಾಗ ನಾವು ಇವತ್ತಿನ ಸೆಷನಲ್ಲಿ ನೋಡ್ತಾ ಇರುವಂಥದ್ದನ್ನು ಅಂದರೆ ಮರ್ಜ್ ಸಾರ್ಟ್ನ ನಾವು ಕಲಿತಾ ಇದ್ದೀವಿ. ಸೊ ಮರ್ಜ್ ಸಾರ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕು, ಹೇಗೆ ಮಾಡಬೇಕು, ಏನು ವಿಧಾನಗಳು ಅದರಲ್ಲಿ ನಾವು ಪಾಲಿಸ್ತೀವಿ ಅದನ್ನೆಲ್ಲ ನೋಡೋಣ. ಓಕೆ, ಸೊ ಫಸ್ಟ್ ಲೆಟ್ ಅಸ್ ಲರ್ನ್ ವಾಟ್ ಈಸ್ ಮರ್ಜ್ ಸಾರ್ಟ್. ಮರ್ಜ್ ಸಾರ್ಟ್ ಈಸ್ ಅ ಸಾರ್ಟಿಂಗ್ ಟೆಕ್ನಿಕ್ ವಿಚ್ ಯೂಸಸ್ ಡಿವೈಡ್ ಆ್ಯಂಡ್ ಕಾಂಕ್ವೇರ್. ಸೊ ಇದರಲ್ಲಿ ಮೇಜರ್ ಆಗಿ ನಾವು ಡಿವೈಡ್ ಆ್ಯಂಡ್ ಕಾಂಕ್ವೇರ್ ಟೆಕ್ನಿಕ್ನ ಯೂಸ್ ಮಾಡ್ತೀವಿ. ಡಿವೈಡ್ ಆ್ಯಂಡ್ ಕಾಂಕ್ವೇರ್ ಅಂದರೆ ಒಂದು ಸೆಟ್ ಆಫ್ ಅರೇ ಎಲಿಮೆಂಟ್ಸ್ನ ನಾವು ಎರಡು ಪಾರ್ಟಿಷನ್ ಆಗಿ ಮಾಡಿ ಆಮೇಲೆ ಫಸ್ಟ್ ಪಾರ್ಟಿಷನ್ ಮತ್ತು ಸೆಕೆಂಡ್ ಪಾರ್ಟಿಷನ್ನ ಮತ್ತೆ ರಿಪೀಟೆಡಾಗಿ ಕಾಲ್ ಮಾಡಿ ಅದರ ಮೇಲೆ ನಾವು ಸಾರ್ಟಿಂಗ್ನ ಅಪ್ಲೈ ಮಾಡೋದು. ಸೊ ದ್ಯಾಟ್ ಕಾನ್ಸೆಪ್ಟ್ ಈಸ್ ಕಾಲ್ಡ್ ಆಸ್ ಡಿವೈಡ್ ಆ್ಯಂಡ್ ಕಾಂಕ್ವೇರ್. ಓಕೆ, ಸೊ ಇದರಲ್ಲಿ ಏನಾಗುತ್ತಂದರೆ the worst case time complexity being big O of n log n, it is the one of the respected algorithms. ಯಾಕಂದರೆ ಇದು worst case time complexity ಕೂಡ big O of n log n. So big O n log n ಅಂದರೆ it's a very good time complexity. It doesn't take much time. ಅಂದರೆ ನೀವು ಅನ್ಕೋಬೋದು ವರ್ಸ್ಟ್ ಕೇಸಲ್ಲಿ ಕೂಡ ಇದು ತುಂಬ ಟೈಮ್ ತೊಗೊಳ್ಳಲ್ಲ ಅಂತ ಅರ್ಥ. ಓಕೆ, then the merge sort first divides the array into two equal halves and then combines them in a sorted manner. ಸೊ ಯಾವುದೇ ಒಂದು ಅರೇ ಎಲಿಮೆಂಟ್ಸ್ನ ಅದು ಎರಡು ಈಕ್ವಲ್ ಪಾರ್ಟಿಷನ್ ಮಾಡಿಬಿಟ್ಟು ಆ ಎರಡು ಪಾರ್ಟಿಷನ್ಸ್ಗೆ ಮತ್ತೆ ಅದು ಸಾರ್ಟಿಂಗ್ನ ಅಪ್ಲೈ ಮಾಡುತ್ತೆ. ಸೊ ಈ ಥರ ಎಲ್ಲಿವರೆಗೆ ಮಾಡುತ್ತೆ ಅಂದರೆ ಯಾವಾಗ ಎಲಿಮೆಂಟ್ಸು ಪ್ರತಿ ಅರೇನಲ್ಲಿ ಒಂದೊಂದೇ ಎಲಿಮೆಂಟ್ ಇರೋವರೆಗೂ ಅದು ಇದನ್ನು ಸಾರ್ಟಿಂಗ್ನ ಮತ್ತು ರಿಕರ್ಸಿವ್ ಆಗಿ ಕಾಲ್ ಮಾಡುತ್ತೆ. ಸೊ ದ್ಯಾಟ್ ಈಸ್ ಹೌ ದ ಮರ್ಜ್ ಸಾರ್ಟ್ ವರ್ಕ್ಸ್. ಸೊ ಕಾಲ್ ಮಾಡಿದ ಮೇಲೆ ಫುಲ್ ಒಂದೇ ಒಂದು ಎಲಿಮೆಂಟ್ ಇದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಇಟ್ ಸ್ಟಾರ್ಟ್ಸ್ ಟು ಕಂಬೈನ್ ದ ಎಲಿಮೆಂಟ್ಸ್ ಆ್ಯಂಡ್ ಅಪ್ಲೈ ದ ಸಾರ್ಟಿಂಗ್ ಆಲ್ಗೊರಿಥಮ್ ದೇರ್. ಸೊ ದಿಸ್ ಈಸ್ ಅ ಪ್ರೊಸೀಜರ್ ದಟ್ ಈಸ್ ಫಾಲೋಡ್ ಇನ್ ದ ಮರ್ಜ್ ಸಾರ್ಟ್. So it's given here, you can see here merge sort uses 3 steps. So ಅದರಲ್ಲಿ ಮೇಜರ್ ಆಗಿ 3 ಸ್ಟೆಪ್ಸ್ನ ಅದು ಯೂಸ್ ಮಾಡುತ್ತೆ. The first step is the divide, the second step it conquers and in third step it combines. Okay, so what is divide? Divide ಅಲ್ಲಿ ಏನಾಗುತ್ತೆ ಅಂತ ನೋಡೋಣ. So merge sort keeps on dividing the list of elements into two equal halves. ಅಂದರೆ ಪ್ರತಿ ಸಲ ಅದು ಅರೇ ಎಲಿಮೆಂಟ್ಸ್ನ ಕರೆಕ್ಟಾಗಿ ಎರಡು ಪಾರ್ಟಿಷನ್ ಮಾಡ್ಕೊಳ್ಳುತ್ತೆ ಅಂಟಿಲ್ ಇಟ್ ಕೆನಾಟ್ ಬಿ ಡಿವೈಡೆಡ್ ಫರ್ದರ್. ಅಂದರೆ ನೆಕ್ಸ್ಟು ಫರ್ದರ್ ಡಿವೈಡ್ ಮಾಡೋಕ್ಕೆ ಆಗದೇ ಇರೋವರೆಗೂ ಅದು ಅದನ್ನು ಪಾರ್ಟಿಷನ್ ಮಾಡ್ಕೊಂಡು ಹೋಗುತ್ತೆ. ದಟ್ ಮೀನ್ಸ್ ಇಟ್ ಹ್ಯಾಸ್ ಓನ್ಲಿ ಒನ್ ಎಲಿಮೆಂಟ್ ಇನ್ ದ ಲಿಸ್ಟ್. ಸೊ ಒಂದು ಅರೇನಲ್ಲಿ ಒಂದೇ ಎಲಿಮೆಂಟ್ ಲಿಸ್ಟಲ್ಲಿ ಒಂದೇ ಎಲಿಮೆಂಟ್ ಇರೋವರೆಗೂ ಅಥವಾ ಅರೇ ಅಥವಾ ಲಿಸ್ಟ್ ಅಂತ ಹೇಳ್ಬೋದು ನಾವು. ಸೊ ಅರೇ ಅಥವಾ ಲಿಸ್ಟಲ್ಲಿ ಒಂದೇ ಎಲಿಮೆಂಟ್ ಇರೋವರೆಗೂ ನಾವು ಪಾರ್ಟಿಷನ್ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಸೊ ಕಾಂಕ್ವೇರಲ್ಲಿ ಏನಾಗುತ್ತೆ, ಸೊ ದೆನ್ ಇಟ್ ಸಾರ್ಟ್ಸ್ ದ ಸಬ್ ಲಿಸ್ಟ್ S1 ಆ್ಯಂಡ್ S2. ಅಂದರೆ ಆ ಥರ ನಮ್ಮದು ಲಿಸ್ಟ್ ಬರುತ್ತಲ್ಲ, ಲಿಸ್ಟ್ ಅಂದರೆ ಅರೇ ಎಲಿಮೆಂಟ್ಸ್. ಸೊ ಆ ಸಬ್ ಲಿಸ್ಟ್ ಒಂದೊಂದೇ ಸಾರ್ಟ್ ಇದಾದಮೇಲೆ ಅದನ್ನು ನಾವು ಸಾರ್ಟ್ ಮಾಡ್ಕೊಂಡು ಬರ್ತೀವಿ. ಸೊ ವಿ ಆರ್ ಗೋಯಿಂಗ್ ಟು ಕಾಂಕ್ವೇರ್ ಇಟ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯು ಆರ್ ಗೋಯಿಂಗ್ ಟು ಸಾರ್ಟ್ ಇಟ್.
Okay, so at that time what happens, finally what we are going to do is we are going to call the combine. So combine ಅಲ್ಲಿ ಏನಾಗುತ್ತಂದ್ರೆ we are going to merge the merge means it combines the smaller sorted list keeping the new list sorted. Okay, so it keeps on combining the elements into a sorted list. So ಅದು combine ಮಾಡ್ತಾ ಬಂದಂಗೆ ಅದು sort ಮಾಡ್ಕೊಂಡು ಬರುತ್ತೆ. So these are the 3 steps that are followed in the merge sort. Next we will see how the merge sort works. Merge sort ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. To understand the merge sort, let us take one example. ಒಂದು ಎಕ್ಸಾಂಪಲ್ ತಗೊಂಡಿದ್ದೀವಿ. ಸೊ ಈ ಎಕ್ಸಾಂಪಲಲ್ಲಿ ಏನಾಗುತ್ತಂದರೆ ನಮ್ಮ ಅರೇ ಎಲಿಮೆಂಟ್ ಸಾರ್ಟ್ ಆಗಿಲ್ಲ. ಸೊ ದಿಸ್ ಇಸ್ ಅ ಅನ್ಸಾರ್ಟೆಡ್ ಅರೇ ಎಲಿಮೆಂಟ್ಸ್. ಯು ಕ್ಯಾನ್ ಸಿ ದೇರ್ ಆರ್ ಟೋಟಲಿ 8 ಅರೇ ಎಲಿಮೆಂಟ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಅರೇ. ಸೊ ಈ ಅರೇನಲ್ಲಿ ಬಂದುಬಿಟ್ಟು 8 ಎಲಿಮೆಂಟ್ಸ್ ಇದೆ. ಸೊ ಫಸ್ಟ್ ಒನ್ ಈಸ್ 14, 33, 27, 10, 35, 19, 42 ಮತ್ತು 44. Okay, now we'll start applying the divide method. So I told you there are 3 steps. First is the divide and then the conquer. Major agi divide ಮತ್ತೆ conquer. Conquer ಅಲ್ಲಿ sub step that is combine ಕೂಡ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಇನಿಷಿಯಲಿ ಏನಾಗುತ್ತಂದರೆ ಈಗ ಒಂದು ಎಂಟೈರ್ ಅರೇ ಎಲಿಮೆಂಟ್ನ ನಾವು ಈಕ್ವಲ್ ಆಗಿ 2 ಪಾರ್ಟಿಷನ್ ಮಾಡ್ತೀವಿ. ಸೊ ಯು ಕ್ಯಾನ್ ಸಿ ಹಿಯರ್ ಇಟ್ ಈಸ್ ಡಿವೈಡೆಡ್ ಇಂಟು 2 ಈಕ್ವಲ್ ಹಾಫ್ಸ್. 2 halves. Okay, I can say approximately it will be divided into 2 equal halves. So ಎರಡು ಪಾರ್ಟಿಷನ್ ಆದಮೇಲೆ ನೆಕ್ಸ್ಟ್ ಈ ಮತ್ತೆ ಈ ಲಿಸ್ಟ್ ಅಥವಾ ಈ ಅರೇನ ಮತ್ತೆ ನೀವು 2 ಪಾರ್ಟಿಷನ್ ಮಾಡ್ತೀರಾ. ಯು ಕ್ಯಾನ್ ಸಿ ಹಿಯರ್ ಇಟ್ ಈಸ್ ಮೇಡ್ ಇಂಟು 2 ಪಾರ್ಟಿಷನ್ಸ್. ಹಿಯರ್ ಆಲ್ಸೋ ವಿ ಕ್ಯಾನ್ ಸಿ ದಟ್ ದ ಅರೇ ಈಸ್ ಒನ್ಸ್ ಅಗೇನ್ ಡಿವೈಡೆಡ್ ಇಂಟು 2 ಪಾರ್ಟಿಷನ್ಸ್. ಸೊ ಎಲ್ಲಿವರೆಗೂ ನೀವು ಪಾರ್ಟಿಷನ್ಸ್ ಮಾಡ್ಕೊಂಡು ಹೋಗ್ತೀರಾ, ಎಲ್ಲಿವರೆಗೂ ಅಂದರೆ ಅರೇನಲ್ಲಿ ಅಥವಾ ಲಿಸ್ಟಲ್ಲಿ ಒಂದೊಂದೇ ಎಲಿಮೆಂಟ್ಸ್ ಇರೋವರೆಗೂ ನೀವು ಡಿವೈಡ್ ಮಾಡ್ಕೊಂಡು ಹೋಗ್ತೀರಾ ಅಥವಾ ಪಾರ್ಟಿಷನ್ ಮಾಡ್ಕೊಂಡು ಹೋಗ್ತೀರಾ. Okay, so this is the division procedure. Now let us see how the combining will take place or conquer takes place. You can see here that the elements are single in the array. ಪ್ರತಿಯೊಂದು ಎಲಿಮೆಂಟ್ ಸಿಂಗಲ್ ಆಗಿದೆ. ಇವಾಗ ಇಲ್ಲಿ ಏನಾಗುತ್ತಂದರೆ ಯು ಆರ್ ಗೋಯಿಂಗ್ ಟು ಕಂಪೇರ್ ದ 2 ಎಲಿಮೆಂಟ್ಸ್, 2 ಅರೇ ಎಲಿಮೆಂಟ್ಸ್ನ ನಾವು ಕಂಪೇರ್ ಮಾಡ್ತೀವಿ, ಅಲ್ಲಲ್ಲೇ ಕಂಪೇರ್ ಮಾಡ್ತೀವಿ. 14 is compared with 33. So which is smaller? 14 is smaller than 33. So when you combine it, you keep the 14 as it is. 14 ಅದರ ಜಾಗದಲ್ಲಿ 14 ಫಸ್ಟ್ ಪ್ಲೇಸಲ್ಲಿ ಹಾಕ್ತೀವಿ, 33ನ ಸೆಕೆಂಡ್ ಪ್ಲೇಸಲ್ಲಿ ಹಾಕ್ತೀವಿ. So in this way, so here what happens, we are going to call one more array called as the temp array. Temp array ಅಂತ ಒಂದು ಟೆಂಪರರಿ array ಯೂಸ್ ಮಾಡಿಕೊಂಡು ಅದರಲ್ಲಿ ನಾವು ಅರೇ ಎಲಿಮೆಂಟ್ಸ್ನ ಚೆಕ್ ಅಂದರೆ ಸಾರ್ಟ್ ಮಾಡಿಬಿಟ್ಟು ಹಾಕ್ತೀವಿ. Understood? So here also you can see 2 elements are compared here. We can see here that 10 is compared with 27, whereas 10 is smaller than 27. So 10 will be put to the first place of the array and 27 is put to the second place. ಹಾಗೆ 35 ಮತ್ತು 19 19ನ ಫಸ್ಟಿಗೆ ಹಾಕೋತೀವಿ, 35ನ ಸೆಕೆಂಡ್ ಪೊಸಿಷನ್ಗೆ ಹಾಕೋತೀವಿ. Similarly, we are going to do with the 42 and 44. We are going to keep it as it is because 42 is smaller than 44. So this is one more temporary array. Next, ಈ ಅರೇನ ಮತ್ತೆ ನಾವು these 2 arrays are once again compared. Okay, they are going to be compared. ಇಲ್ಲಿ ಕಂಪೇರ್ ಆಗುತ್ತೆ. ಕಂಪೇರ್ ಆದಮೇಲೆ ನಾವು ಚೆಕ್ ಮಾಡ್ತೀವಿ ಇಲ್ಲಿ ಪ್ರತಿಯೊಂದು ಅರೇ ಎಲಿಮೆಂಟ್ನ ಜೊತೆ ಸೆಕೆಂಡ್ ಅರೇ ಎಲಿಮೆಂಟ್ ಸಬ್ ಅರೇ ಇರುತ್ತಲ್ವ ಅದ್ರ ಜೊತೆಗೆ ಕಂಪೇರ್ ಮಾಡ್ಕೋತೀವಿ. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ 14 ಏನಾಗುತ್ತೆ ಅಂದರೆ ಇಟ್ ಈಸ್ ಕಂಪೇರ್ಡ್ ವಿತ್ 10. ಸೊ ವಿ ಕ್ಯಾನ್ ಸಿ ದ್ಯಾಟ್ 10 ಈಸ್ ಸ್ಮಾಲರ್ ದೆನ್ ಆಲ್ ದ ಎಲಿಮೆಂಟ್ಸ್. ಸೊ 10ನ ನಾವು ಫಸ್ಟ್ ಪ್ಲೇಸಿಗೆ ಹಾಕೋತೀವಿ. ಸೆಕೆಂಡ್ ಸ್ಮಾಲೆಸ್ಟ್ ಯಾವುದಂದರೆ 14 ಇರುತ್ತೆ. ಸೊ 14ನ ನಾವು ಸೆಕೆಂಡ್ ಪ್ಲೇಸಿಗೆ ಹಾಕೋತೀವಿ. ಆ ಥರ ನಾವು ಸಾರ್ಟ್ ಮಾಡ್ಕೊಂಡು ಬರ್ತೀವಿ. ಇಲ್ಲಿ ಯಾವ ಸಾರ್ಟಿಂಗ್ ಆಗ್ತಾ ಇದೆ, ಹಿಯರ್ ದ ಅಸೆಂಡಿಂಗ್ ಆರ್ಡರ್, ದ ಸಾರ್ಟಿಂಗ್ ಈಸ್ ಗೋಯಿಂಗ್ ಟು ಬಿ ಈಸ್ ಟೇಕಿಂಗ್ ಪ್ಲೇಸ್ ಇನ್ ಅ ಅಸೆಂಡಿಂಗ್ ಆರ್ಡರ್. ಓಕೆ, ಸಾರ್ಟಿಂಗ್ ಅಂದರೆ ಅರೇಂಜಿಂಗ್ ದ ಎಲಿಮೆಂಟ್ಸ್ ಇನ್ ಅ ಪರ್ಟಿಕ್ಯುಲರ್ ಆರ್ಡರ್. ಸೊ ಇಲ್ಲಿ ನಾವು ಅರೇಂಜ್ ಮಾಡ್ತಿರೋದು ಅಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡ್ತಿದ್ದೀವಿ. ಸೊ ದ ಎಲಿಮೆಂಟ್ಸ್ ಆರ್ ಕಂಪೇರ್ಡ್, array elements are compared and then it has been put to the temporary array by in a sorted way. So ಈ ಥರ ನಾವು ಹಾಕುವಾಗ ಕಂಬೈನ್ ಮಾಡಿ ಹಾಕ್ತಿದ್ದೀವಿ. ಓಕೆ, and simultaneously the comparison and the combination operation is taking place. ಈಗ ನೀವು ಸೆಕೆಂಡ್ ಸಬ್ಬೆರೆ ಥರ್ಡ್ ಸಬ್ಬೆರೆ ಕೂಡ ನೋಡ್ಕೋಬೋದು. ಇಲ್ಲಿ 19 ಮತ್ತು 35 ಇದೆ, ಇಲ್ಲಿ 42 ಮತ್ತು 44 ಇದೆ. ಸೊ ಇಲ್ಲೂ ಕೂಡ ಅಷ್ಟೇ, 19 is the smallest among these 2 arrays. So 19 is put to the first place, then smallest is 35, it is kept as it is, and 42 is also put to third place and 44 to the last place. So ಇದು ಆಲ್ರೆಡಿ ಸಾರ್ಟ್ ಆಗಿದೆ.
Next again these two larger subarrays is once again compared and conquered. So ಇಲ್ಲಿ ನಾವು ಕಂಪೇರ್ ಮಾಡುವಾಗ we can see that 10 is the smallest, which is kept in the first place. ಹಾಗೆ next 14 ಬರುತ್ತೆ. After 14 19 is the next smallest, so 19 is kept here, and then the 27 will come, then 33 will come, and then 35, 40 followed by 42, and then 44. So ಈ ಥರ ನಾವು combine ಮಾಡ್ಕೊಂಡು ಬರ್ತೀವಿ array elements ನ. Hope it is clear. So in the first phase we have seen the division, and at the second phase we have seen the combination or the conquering operation. Hope it is clear how the merge sort is working. Okay, now let us see the algorithm for merge sort. Algorithm merge sort ಯಾವ ಥರ ವರ್ಕ್ ಆಗುತ್ತೆ, ಹೇಗೆ ನಾವು ಬರೀಬೇಕು ಈ algorithmನ ಅಂತ ನೋಡೋಣ. So algorithm for merge sort is, first let us write algorithm, there is the algorithm keyword, ಆಮೇಲೆ merge sort ಅಂತ ನೀವು algorithm ನೇಮ್ನ ಬರೀಬೇಕು, followed by the parameter list. ಪ್ಯಾರಾಮೀಟರ್ ಲಿಸ್ಟ್ನ ನೀವು ಹಾಕೋಬೇಕು. ಸೊ ಇಲ್ಲಿ ನಾವು ಫಸ್ಟ್ ನಾವು ಏನೇನು ಪಾಸ್ ಮಾಡ್ತೀವಿ ಈ ಪರ್ಟಿಕ್ಯುಲರ್ ಮರ್ಜ್ ಸಾರ್ಟ್ಗೆ ಅಂತ ನೋಡೋಣ. ಫಸ್ಟ್ ವಿ ಆರ್ ಗೋಯಿಂಗ್ ಟು ಪಾಸ್ ದ array. So int a of 0 to n-1. As you all know that array will start with the index 0. So the n andre size of the array, so it will be -1 because n-1 yakandre nam array yavaglu 0 inda shuru agutte. We all know that array index will start with the 0. Okay, then followed by the low and high. Low and high is used to access the first element of the array, and high is used to access the last element of the array. Okay, so these two are the variables used for that purpose. So ee mooru variables na ನಾವು parameters ತರ merge sort ಗೆ pass ಮಾಡ್ತಿದೀವಿ. Next we will see the problem description. We have to write the problem description for an algorithm. So ಇಲ್ಲಿ ನಾವು ಏನು ಬರೀಬೇಕಂದ್ರೆ, this algorithm is used for sorting the elements using the merge sort. The main purpose of this algorithm is ನಾವು array elements ನ ಸಾರ್ಟ್ ಮಾಡೋಕೆ ಯೂಸ್ ಮಾಡ್ತಿದ್ದೀವಿ. ಯಾವ ಟೆಕ್ನಿಕ್ ಯೂಸ್ ಮಾಡಿಕೊಂಡು, merge sort ಅನ್ನೋ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು array elements ನ ಸಾರ್ಟ್ ಮಾಡ್ತಿದ್ದೀವಿ. That is the problem description you have to write. So after that you are going to write the input. ಏನು ಇನ್ಪುಟ್ ತಗೋತೀವಿ ನಾವು? So the input taken is array A of unsorted elements. ಅಂದರೆ ಅನ್ಸಾರ್ಟ್ ಆಗಿರೋವಂಥ ಅರೇ ಎಲಿಮೆಂಟ್ಸ್ ನಾವು ಇನ್ಪುಟ್ ತಗೋತೀವಿ. ವಾಟ್ ಈಸ್ ದ ಔಟ್ಪುಟ್? ಔಟ್ಪುಟ್ ಇಸ್ ದ ಸಾರ್ಟೆಡ್ ಅರೇ a of 0 to n-1. ಸೊ ಇಲ್ಲಿ ನಮಗೆ ಔಟ್ಪುಟ್ ಏನು ಸಿಗುತ್ತೆ ಅಂದರೆ, ಸಾರ್ಟ್ ಆಗಿರೋವಂಥ ಅರೇ ನಮಗೆ ಔಟ್ಪುಟ್ ಥರ ಸಿಗುತ್ತೆ. ಓಕೆ, ನಾವು ವಿ ವಿಲ್ ಸ್ಟಾರ್ಟ್ ವಿತ್ ದ function, okay, or the pseudo code. So ಇಲ್ಲಿ ಏನಾಗುತ್ತೆ ಅಂದರೆ, if low is less than high, initially you have to check whether low is less than high. That is, if you have the array elements, so we all know that low is pointing to the beginning of the array and high is pointing to the end of the array. So the first condition we should be very careful is that low should not bypass high. Low high na cross ಮಾಡಿಬಿಟ್ಟು ಹೋಗಬಾರ್ದು. ಅಲ್ಲಿವರೆಗೆ ನಾವು ಕಂಟಿನ್ಯೂಸ್ ಆಗಿ ಈ 4 ಸ್ಟೆಪ್ಸ್ನ ಮಾಡಬೇಕು. ದಟ್ಸ್ ವೈ ವಿ ಹ್ಯಾವ್ ಟು ಚೆಕ್ ಇಫ್ ಲೋ ಈಸ್ ಲೆಸ್ ದೆನ್ ಹೈ. ಲೋ ಹೈಗಿಂತ ಕಡಿಮೆ ಇದೆಯಾ? ಕಡಿಮೆ ಇದ್ದರೆ ನೀವೇನು ಮಾಡಬೇಕು? ದೆನ್ you have to partition the array into two parts. Okay, so ಇಲ್ಲಿ mid equal to low plus high by 2. So we have split the array at the middle. So ಮಧ್ಯಕ್ಕೆ ನಾವು ಅರೇನ ಕಟ್ ಮಾಡಿದ್ದೀವಿ. Okay, so after that what we are going to do is, you are going to apply. So mid is pointing somewhere here. Mid ಎಲ್ಲೋ ಒಂದು ಕಡೆ ಪಾಯಿಂಟ್ ಆಗ್ತಾ ಇರುತ್ತೆ. ಇವಾಗ ನಮ್ಮ ಕೆಲಸ ಏನಂದರೆ, we have to call the merge sort ರಿಕರ್ಸಿವ್ಲಿ. ಮತ್ತೆ ಇದೇ merge sort algorithm ನೀವು ರಿಕರ್ಸಿವ್ ಆಗಿ ಕಾಲ್ ಮಾಡಬೇಕು. ಓಕೆ, ಸೊ ಇಲ್ಲಿ merge sort ಆಫ್ ಎ ಲೋ ಮಿಡ್. ಸೊ ನೀವು ಏನೇನು ಪ್ಯಾರಾಮೀಟರ್ಸ್ ಪಾಸ್ ಮಾಡ್ತೀರಿ ಅದಕ್ಕೆ ಅಂದರೆ, ಅರೇನ ಪಾಸ್ ಮಾಡಬೇಕು, ಆಮೇಲೆ ಲೋ ವಿಚ್ ಇಸ್ ಯೂಸ್ ಟು ಪಾಯಿಂಟ್ ಟು ದ ಬಿಗಿನಿಂಗ್ ಆಫ್ ದ ಅರೇ, ಆ್ಯಂಡ್ ಮಿಡ್ ಈಸ್ ಯೂಸ್ ಟು ಪಾಯಿಂಟ್ ಟು ದ ಲಾಸ್ಟ್ ಆಫ್ ದ ಅರೇ, ಅಂದರೆ ಲೆಫ್ಟ್ ಸಬ್ ಅರೇದು ಎಂಡಿಗೆ ಪಾಯಿಂಟ್ ಆಗ್ತಾ ಇರುತ್ತೆ ಮಿಡ್. ಸೊ ಇಲ್ಲಿವರೆಗೂ ನಾವು ಒಂದು ಲೆಫ್ಟ್ ಸಬ್ ಅರೇ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಒನ್ಸ್ ಅಗೇನ್ ಯು ಹ್ಯಾವ್ ಟು ಕಾಲ್ ದ ಮರ್ಜ್ ಸಾರ್ಟ್ ಫಾರ್ ದ ರೈಟ್ ಸಬ್ ಅರೇ. ಸೊ ರೈಟ್ ಸಬ್ ಅರೇ ಎಲ್ಲಿಂದ ಶುರುವಾಗುತ್ತೆ? ಸೊ ಮಿಡ್ವರೆಗೂ ನಾವು ಆಲ್ರೆಡಿ ಕವರ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ರೈಟ್ ಸಬ್ ಅರೇ ವಿಲ್ ಸ್ಟಾರ್ಟ್ ಫ್ರಮ್ ಮಿಡ್ ಪ್ಲಸ್ 1 ಇಂದ ರೈಟ್ ಸಬ್ ಅರೇ ಶುರುವಾಗುತ್ತೆ. ಸೊ ಮಿಡ್ ಪ್ಲಸ್ 1 ಇಂದ ಹೈವರೆಗೂ. Okay, so mid plus 1 to high, the right subarray will be called. Okay, so what you have to pass? You have to pass the parameters a, mid plus 1 and then high. So these 3 parameters you have to pass. So ishtaadmele next step is combine. You have to combine the entire array.
ಎಂಟೈರ್ ಅರೇನ ನಾವು ಕಂಬೈನ್ ಮಾಡಬೇಕು. ಸೊ ನಾವು ಏನೇನು ಪಾರ್ಟ್ಸ್ ಮಾಡಬೇಕು ಅದಕ್ಕೆ. ಸೊ ಇನ್ ದ್ಯಾಟ್ ಕೇಸ್ ವಿ ಹ್ಯಾವ್ ಟು ಪಾಸ್ ದ ಅರೇ, ದೆನ್ ಯು ಹ್ಯಾವ್ ಟು ಪಾಸ್ ದ ಲೋನ ನಾವು ಪಾಸ್ ಮಾಡಬೇಕು. ಮತ್ತು ನಾವೇನು ಪಾಸ್ ಮಾಡಬೇಕು, ಮಿಡ್ ಅಂತ, ಬಿಕಾಸ್ ಮಿಡ್ ಇಸ್ ದ ಮಿಡಲ್ ಎಲಿಮೆಂಟ್, ರೈಟ್. ಸೊ ಮಿಡ್ ಮಧ್ಯಕ್ಕೆ ಪಾಯಿಂಟ್ ಆಗ್ತಾ ಇರುತ್ತೆ. ಆ್ಯಂಡ್ ಹೈನ ಕೂಡ ನಾವು ಪಾಸ್ ಮಾಡಬೇಕು. ಸೊ ಎಂಟೈರ್ ಅರೇ ವಿಲ್ ಬಿ ಕವರ್ಡ್ ಬೈ ದ ಕಂಬೈನ್ ಫಂಕ್ಷನ್. ಸೊ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು write the algorithm for the merge sort. Now let us write combine. We have one more sub algorithm or sub function called as combine. So ee function hege bariyodhu anta nodona. So this is the algorithm for combine. So you have to write algorithm. Combine is the name of the algorithm. Then you have to write the parameters. So here we are giving int a of 0 to n minus 1, low, mid matte high. Okay. So after this we are going to use one variable called as k anta ನಾವು ಯೂಸ್ ಮಾಡ್ತೀವಿ. ಈ ವೇರಿಯೇಬಲ್ ಅವಶ್ಯಕತೆ ಏನು? ಸೊ k is a index for the temp array. ಸೊ ನಾವು ಕಂಬೈನಲ್ಲಿ ಒನ್ ಮೋರ್ ಅರೇನ ನಾವು ಕ್ರಿಯೇಟ್ ಮಾಡ್ಕೋತೀವಿ. ಆ ಅರೇ ಹೆಸರೇನು ಹೇಳಿ, ಟೆಂಪ್ ಅರೇ ಅಂತ. ನಾವು ಒಂದು ಟೆಂಪರರಿ ಅರೇನ ಕ್ರಿಯೇಟ್ ಮಾಡ್ತೀವಿ. ಸೊ ಲೋ ಈಸ್ ಪಾಯಿಂಟಿಂಗ್ ಟು ಲೋ ಮತ್ತು k ಈಸ್ ಪಾಯಿಂಟಿಂಗ್ ಟು ದ ಲೋ. ಓಕೆ, ಸೊ ಬೋತ್ ಆರ್ ಪಾಯಿಂಟ್ ಟು ದ ಬಿಗಿನಿಂಗ್ ಆಫ್ ದ ಅರೇ. ನೆಕ್ಸ್ಟ್ ಐನ ಕೂಡ ನಾವು ಯಾವುದಕ್ಕೆ ಅಸೈನ್ ಮಾಡ್ಕೋಬೇಕು, ಲೋಗೆ ಅಸೈನ್ ಮಾಡಬೇಕು. ವೈ? ಬಿಕಾಸ್ ಲೋ ಈಸ್ ಟು ಪಾಯಿಂಟ್ ಟು ದ ಬಿಗಿನಿಂಗ್ ಆಫ್ ದ ಅರೇ, ಆರ್ ಇಟ್ ಈಸ್ ಯೂಸ್ ಟು ಆಕ್ಸೆಸ್ ದ ಬಿಗಿನಿಂಗ್ ಆಫ್ ದ ಅರೇ. ಸ್ಟಾರ್ಟಿಂಗ್ ಪೊಸಿಷನ್ ಆಫ್ ದ ಅರೇನ ಆಕ್ಸೆಸ್ ಮಾಡೋಕ್ಕೆ ನಾವು ಲೋನ ಯೂಸ್ ಮಾಡ್ತೀವಿ. ಇದೇ ಲೋ ವ್ಯಾಲ್ಯೂನ ನಾವು ಯಾರಿಗೆ ಪಾಸ್ ಮಾಡ್ತಿದ್ವಿ, ವಿ ಆರ್ ಗೋಯಿಂಗ್ ಟು ಪಾಸ್ ಇಟ್. ವಿ ಆರ್ ಗೋಯಿಂಗ್ ಟು ಪಾಸ್ ಅಲ್ಲ, ಇಟ್ ಈಸ್ ಯೂಸ್ಡ್ ಅಸೈನ್ಡ್. ಈವನ್ ಐ ಆ್ಯಂಡ್ ಜೆ ಬೋತ್ ಆರ್ ಅಸೈನ್ಡ್ ವಿತ್ ದ ವ್ಯಾಲ್ಯೂಸ್ ಆಫ್ ಲೋ. ಓಕೆ, ಐ ಆ್ಯಂಡ್ ಕೆ. Next we have one more variable called as j. So j is an index for the right subarray. Right subarray ಗೆ index ನ ನಾವು j ನ ಯೂಸ್ ಮಾಡ್ಕೋತೀವಿ. I ನ ನಾವು left subarray index ಆಗಿ ಯೂಸ್ ಮಾಡ್ಕೋತೀವಿ. Because our array is partitioned into two parts. So I is pointing to the beginning of the left subarray and j is going to point to the right subarray. So that is mid plus 1. Hope it is clear. Okay, and high will be as it is. I is pointing to the end of the array. Okay, or pointing anta helbodu, it is used to access the end of the array. So this is how we are going to initialize the variables. Next let us see the while. So in while function we are going to check the condition. ಇಲ್ಲಿ ನಾವು ಒಂದು ಕಂಡೀಷನ್ನ ಯೂಸ್ ಮಾಡ್ತೀವಿ. ವೈಲ್ ಸ್ಟೇಟ್ಮೆಂಟಲ್ಲಿ ನಾವು ಒಂದು ಕಂಡೀಷನ್ನ ಯೂಸ್ ಮಾಡ್ಕೋತೀವಿ. ವೈಲ್ ಐ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಮಿಡ್ ಆ್ಯಂಡ್ ಜೆ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಹೈ, ಡೂ. ನಾವೇನು ಮಾಡಬೇಕು? ಸೊ ಹಿಯರ್ ಇನ್ ದ ವೈಲ್ ಲೂಪ್ ವಿ ಆರ್ ಗೋಯಿಂಗ್ ಟು ಚೆಕ್ ದ ಕಂಡೀಷನ್ ಲೈಕ್ ಐ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಮಿಡ್. ಐ ಮಿಡ್ಗಿಂತ ಕಡಿಮೆ ಇದೆಯಾ? ಓಕೆ, ಯಾಕಂದರೆ ಮಿಡ್ನ ಕ್ರಾಸ್ ಆಗಬಾರ್ದು. ಮಿಡ್ ಈಸ್ ದ ಲೆಫ್ಟ್ ಸಬ್ ಅರೇದು ಎಂಡ್, ಅದು ಎಂಡ್ ಪಾಯಿಂಟ್. ಸೊ ಮಿಡ್ನ ಕ್ರಾಸ್ ಆಗಬಾರ್ದು. ಮತ್ತೊಂದು ಏನು ಕಂಡೀಷನ್ ಅಂದರೆ ಜೆ ಕೂಡ, ಜೆ ಈಸ್ ದ ರೈಟ್ ಸಬ್ ಅರೇದು ಬಿಗಿನಿಂಗ್ ಅಲ್ವಾ. ಸೊ ಅದು ಹೈನ ಕ್ರಾಸ್ ಆಗಬಾರ್ದು. ಸೊ ಅಲ್ಲಿವರೆಗೂ ನಾವು ಈ ಸ್ಟೇಟ್ಮೆಂಟ್ಸ್ನ ರಿಪಿಟೇಟಿವ್ ಆಗಿ ಮಾಡ್ಕೋಬೋದು. ಸೊ ವೈಲ್ ಈಸ್ ಅ ಲೂಪಿಂಗ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ನಾವು one more condition we are going to check inside the while loop, that is if a of I is less than or equal to a of j. ಒಂದು ವೇಳೆ ನಮ್ಮದು ಲೆಫ್ಟ್ ಸಬ್ ಅರೇನಲ್ಲಿರುವಂಥ ಎಲಿಮೆಂಟು ರೈಟ್ ಸಬ್ ಅರೇನಲ್ಲಿರುವಂಥ ಎಲಿಮೆಂಟ್ಗಿಂತ ಕಡಿಮೆ ಇದ್ದರೆ ನಾವೇನು ಮಾಡ್ಕೋಬೇಕಂದ್ರೆ ಟೆಂಪ್ ಅರೇ ಅಂತ ಒಂದು ಎಕ್ಸ್ಟ್ರಾ ಅರೇ ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ನಲ್ವ, ಆ ಅರೇಗೆ ನಾವು ಏನನ್ನು ಹಾಕೋಬೇಕು? a of iನ ಹಾಕೋಬೇಕು. ಬಿಕಾಸ್ a of I is smaller than a of j. So you have to insert a of I that value to the temp array. Temp array ಅದರಲ್ಲಿ k ಅಂತ ಒಂದು ನಾವು ವೇರಿಯೇಬಲ್ನ ಯೂಸ್ ಮಾಡಿದ್ದೀವಿ. ಇಟ್ ಈಸ್ ಯೂಸ್ಡ್ ಆಸ್ ಅನ್ ಇಂಡೆಕ್ಸ್. ಸೊ k ಯಾವುದಕ್ಕೆ ಪಾಯಿಂಟ್ ಆಗ್ತಾ ಇರುತ್ತೆ ಅಲ್ಲಿಗೆ ನಾವು a of iನ ಕಾಪಿ ಮಾಡ್ಕೋಬೇಕು, ಆ ವ್ಯಾಲ್ಯೂನ. ನೆಕ್ಸ್ಟ್ ನಮ್ಮ ಕೆಲಸ ಏನು? ಸೊ ಒನ್ಸ್ ಯು ಹ್ಯಾವ್ ಕಾಪಿಡ್ ಯು ಹ್ಯಾವ್ ಟು ಇಂಕ್ರಿಮೆಂಟ್ ಐ ಆ್ಯಂಡ್ ಯು ಹ್ಯಾವ್ ಟು ಇಂಕ್ರಿಮೆಂಟ್ ಕೆ. ಸೊ ಬೋತ್ ಯು ಹ್ಯಾವ್ ಟು ಇಂಕ್ರಿಮೆಂಟ್. ಸೊ ಐ ವಿಲ್ ಕಮ್ ಟು ದ ಲೆಫ್ಟ್ ಸೆಕೆಂಡ್ ಪೊಸಿಷನ್ ಆಫ್ ದ ಲೆಫ್ಟ್ ಸಬ್ ಅರೇ ಆ್ಯಂಡ್ ಕೆ ಪ್ಲಸ್ ಪ್ಲಸ್. ಕೆನ ಕೂಡ ಇಂಕ್ರಿಮೆಂಟ್ ಮಾಡ್ಕೋಬೇಕು, ಯಾಕಂದರೆ ನೆಕ್ಸ್ಟ್ ವ್ಯಾಲ್ಯೂನ ಇಲ್ಲಿ ಹಾಕೋಬೇಕಲ್ವಾ. ದಟ್ಸ್ ವೈ ಇನ್ ದ ಟೆಂಪ್ ಅರೇ. ಹೋಪ್ ಇಟ್ ಈಸ್ ಕ್ಲಿಯರ್. ಇಲ್ಲಿವರೆಗೂ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಲೆಟ್ ಅಸ್ ಕ್ಲಿಯರ್ ದ ಸ್ಕ್ರೀನ್. ಓಕೆ, ನಾವು ನೆಕ್ಸ್ಟ್ what we are going to do. So else, if that is not the case, if a of j ಅಂದರೆ ರೈಟ್ ಸಬ್ ಅರೇನಲ್ಲಿರುವಂಥ ಎಲಿಮೆಂಟ್ ಲೆಫ್ಟ್ ಸಬ್ ಅಲ್ಲಿರುವಂಥ ಎಲಿಮೆಂಟ್ಗಿಂತ ಕಡಿಮೆ ಇದ್ದಾಗ ಆವಾಗ ನಾವೇನು ಮಾಡ್ಕೋಬೇಕು?
So at that time we have to assign temp of k with the right subarray, because that is small, right? So a of j ನಲ್ಲಿರುವಂಥ ವ್ಯಾಲ್ಯೂನ ಇದಕ್ಕೆ ಕೂಡ temp of k ಕೂಡ ನಾವು assign ಮಾಡ್ಕೋಬೇಕು. ಆಮೇಲೆ ನಾವು j ಪ್ಲಸ್ ಪ್ಲಸ್ ಜೆ ಈಕ್ವಲ್ ಟು ಜೆ ಪ್ಲಸ್ 1 ಮಾಡ್ಕೋಬೋದು ಅಥವಾ ಜೆ ಪ್ಲಸ್ ಪ್ಲಸ್ ಮಾಡ್ಕೋಬೋದು. ಆಮೇಲೆ ಟೆಂಪ್ ಏರಿಯಾನ ಕೂಡ ನಾವು ಟೆಂಪ್ ಏರಿಯಾನಲ್ಲಿರುವಂಥ ಪಾಯಿಂಟರ್ ದಟ್ ಈಸ್ ಕೆನ ಕೂಡ ನಾವು ಇಂಕ್ರಿಮೆಂಟ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ವಾ? ದಿಸ್ ಈಸ್ ಹೌ ದ ಕಂಪ್ಯಾರಿಸನ್ ವಿಲ್ ಟೇಕ್ ಪ್ಲೇಸ್ ಬಿಟ್ವೀನ್ ದ ಲೆಫ್ಟ್ ಸಬ್ಅರೇ ಆ್ಯಂಡ್ ದ ರೈಟ್ ಸಬ್ಅರೇ. ಸೊ ಈ ಕಂಪ್ಯಾರಿಸನ್ಸ್ ಆಗ್ತಾ ಆಗ್ತಾ ಫೈನಲ್ ಆಗಿ ನಮ್ಮ ಕೆಲಸ ಏನು, ರಿಮೈನಿಂಗ್ ಎಲಿಮೆಂಟ್ಸ್ ಯಾವ ಎಲಿಮೆಂಟ್ಸ್ ಬಾಕಿ ಉಳಿದಿರುತ್ತೆ ಎರಡು ಲೆಫ್ಟ್ ಸಬ್ಅರೇ ಮತ್ತು ರೈಟ್ ಸಬ್ಅರೇನಲ್ಲಿ, ಆ ರಿಮೈನಿಂಗ್ ಎಲಿಮೆಂಟ್ಸ್ನ ಕೂಡ ನಾವು temp arrayಗೆ ಕಾಪಿ ಮಾಡ್ಕೋಬೇಕು. ಸೊ ಇನಿಷಿಯಲಿ ವಿ ಆರ್ ಗೋಯಿಂಗ್ ಟು ಕಾಪಿ ದ ರಿಮೈನಿಂಗ್ ಎಲಿಮೆಂಟ್ಸ್ ಆಫ್ ದ ಲೆಫ್ಟ್ ಸಬ್ಅರೇ. ಲೆಫ್ಟ್ ಅರೇನಲ್ಲಿ ಉಳಿದಿರುವಂಥ ಎಲಿಮೆಂಟ್ಸ್ ನಾವು ಕಾಪಿ ಮಾಡ್ಕೋತೀವಿ. ಸೊ ಅದಕ್ಕೆ ನಾವು ಒಂದು ವೈಲ್ ಲೂಪ್ನ ಯೂಸ್ ಮಾಡ್ತೀವಿ. ದಟ್ ಈಸ್ ವೈಲ್ ಐ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಮಿಡ್ ಆಗಿದ್ರೆ ನಾವು ಏನು ಮಾಡ್ಕೋಬೇಕು, ಬಿಕಾಸ್ ಐ ಇನ್ನು ಮಿಡ್ನ ಕ್ರಾಸ್ ಆಗಿಲ್ಲ, ಸೊ ಅಲ್ಲಿವರೆಗೂ ನಾವು ಎಲ್ಲ ಎ ಆಫ್ ಐನಲ್ಲಿರೋ ಎಲಿಮೆಂಟ್ಸ್ನೆಲ್ಲ ನಾವು temp of k ಗೆ assign ಮಾಡ್ಕೋಬೇಕು. okay, and then we have to increment I and k. That is the usual procedure because we are using the left subarray and the temp array, right? Next step what we have to do, so copy the remaining elements of the right subarray to the temp. ಈಗ ನಮ್ದು ಲೆಫ್ಟ್ ಅರೇನಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ ಕಾಪಿ ಮಾಡ್ಕೊಂಡ್ವಿ. ನಾವು ಕಮ್ ಬ್ಯಾಕ್ ಟು ದ ರೈಟ್ ಸಬ್ಅರೇ. ಸೊ ರೈಟ್ ಸಬ್ಅರೇನಲ್ಲಿರುವಂಥ ಎಲಿಮೆಂಟ್ಸ್ ನಾವು ಕಾಪಿ ಮಾಡೋಣ. ಸೊ ಫಾರ್ ದ್ಯಾಟ್ ಒನ್ಸ್ ಮೋರ್ ವಿ ಹ್ಯಾವ್ ಟು ಯೂಸ್ ಒನ್ ಮೋರ್ ವೈಲ್ ಲೂಪ್. ವೈಲ್ ಜೆ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಹೈ ಅಂತ ಹಾಕ್ಕೊಂಡು ನಾವೇನು ಮಾಡ್ಕೋಬೇಕು, ಎ ಆಫ್ ಜೆನಲ್ಲಿರೋ ಎಲಿಮೆಂಟ್ಸ್ ಏನೇನಿರುತ್ತೆ ಅದನ್ನು ಕಾಪಿ ಅಥವಾ ಅಸೈನ್ ಮಾಡ್ಕೋಬೇಕು, ಟೆಂಪ್ ಅರೇಗೆ ಅಸೈನ್ ಮಾಡ್ಕೋಬೇಕು. ಈ ಕೇಸಲ್ಲಿ ಏನಾಗುತ್ತೆ ಅಂದರೆ ಜೆ ಮತ್ತು ಕೆ ಇಂಕ್ರಿಮೆಂಟ್ ಆಗುತ್ತೆ. ಹೋಪ್ ಯು ಅಂಡರ್ಸ್ಟುಡ್. ಸೊ ದ ಮೇನ್ ಲಾಜಿಕ್ ಈಸ್ present in the combine function ಅಲ್ಲಿ entire logic of merge sort is present. ಸೊ ಇಲ್ಲಿ ಮೇಜರ್ ಆಗಿ ನಾವು if you briefly overview ಮಾಡ್ಕೊಂಡ್ರೆ what we can see here is we can just see that initially left subarray and the right subarray is compared and it will check for the smaller element. The smaller element is put to the temporary array. Okay, and then you have to increment that particular array in which the smaller element was present. So array index na now increment ಮಾಡ್ಕೋಬೇಕು. Okay, if the element is present in the smaller element is present in the right subarray, then you have to increment the index of the right subarray and the temp array. Okay, so after doing all this, next step is we have to copy the remaining elements of the left subarray to the temporary array. Okay, after completing that process we have to copy the remaining elements that are present in the right subarray. So this will complete the combining operation. Okay, so ee tara combine operation work agutte. Now let us see with the program for the merge sort program na hege bariyodu. So initially, as you all know, we have written the program in the C language. Okay, so you can write in Java or any other languages, but we have written this merge sort in the C language. So initially we all know that C nalli ನಾವು ಎರಡು header files na use ಮಾಡ್ಕೋಬೇಕು. First one is hash include stdio.h and then we have to write hash include time.h. stdio.h means it's standard input output statements, and then time.h because we are using one time function to calculate the time taken for execution of the merge sort. Next comes the declaration. So these two are the function declaration, that is void merge sort int a of 10, int low, int high. So these are the parameters that are passed to the merge sort function. We have one more function called as combine function. So ಈ combine functionಗೆ ನಾವು 4 ಪ್ಯಾರಾಮೀಟರ್ಸ್ನ ಪಾಸ್ ಮಾಡ್ತಿದ್ದೀವಿ. ಅದು ತಗೊಳ್ತಾ ಇದೆ ಒಂದು ಅರೇ, ಇನ್ನೊಂದು ಲೋ, ಮಿಡ್ ಮತ್ತು ಹೈ, ವಿಚ್ ವಿ ಹ್ಯಾವ್ ಆಲ್ರೆಡಿ ಸೀನ್ ಇನ್ ದ ಆಲ್ಗೊರಿಥಮ್. ಬೋತ್ ದ ಫಂಕ್ಷನ್ಸ್ ಡಸ್ ನಾಟ್ ರಿಟರ್ನ್ ಎನಿ ವ್ಯಾಲ್ಯೂ, ದಟ್ಸ್ ವೈ ಇಟ್ ಈಸ್ ಗಿವನ್ ಆಸ್ ವಾಯ್ಡ್. ಅದಕ್ಕೆ ನಾವು ಇಲ್ಲಿ ವಾಯ್ಡ್ ಅಂತ ಕೊಡ್ತಾ ಇದ್ದೀವಿ. Now hope it is clear till here. Now let us start with the main function. So int main, we are going to initialize the variables. So ಇಲ್ಲಿ ನಾವು ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ. int a of 30. So a is the array of with 30 elements. Next we can 30 elements ನಾವು ಯೂಸ್ ಮಾಡ್ಕೋಬೋದು ಈ ಪರ್ಟಿಕ್ಯುಲರ್ a ಅನ್ನೋ ವೇರಿಯೇಬಲ್ಗೆ. ನೆಕ್ಸ್ಟ್ n and i. Okay, n is for the count and I is for the index. Next we have clock t.
start and end. So clock T we have two variables called as start ಮತ್ತೆ end ಅಂತ ಇದೆ. So if you want to use this clock T, you have to include time.h, otherwise you can't use it. Next we have one more variable called as T, which is of data type float. So T is used to calculate the time. Now let us see the statements that is used to scan the values. Okay, so initially you have to take enter number of elements. So ಎಷ್ಟು elements ನೀವು input ತಗೋತೀರಾ, ಸೊ ಅದಕ್ಕೆ we are going to store it in the variable called as n. n ಅನ್ನೋ ವೇರಿಯೇಬಲ್ ಅಲ್ಲಿ ನಾವು ಅದನ್ನು ಸ್ಟೋರ್ ಮಾಡ್ಕೋತೀವಿ. ದೆನ್ ಎಂಟರ್ ದ ಅರೇ ಎಲಿಮೆಂಟ್ಸ್. ಈಗ ಒನ್ ಬೈ ಒನ್ ಅರೇ ಎಲಿಮೆಂಟ್ಸ್ ನಾವು ಎಂಟರ್ ಮಾಡ್ಕೊಂಡು ಬರಬೇಕು. ಸೊ ಫಾರ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಯೂಸ್ ದ ಫಾರ್ ಲೂಪ್. ಫಾರ್ i equal to 0, i less than n, i plus plus. So because our array will start with 0, we have to start with the 0 index. Okay, so you're going to scan the elements one by one into the array named a. Okay, so illi scanning operation ಆಗ್ತಾ ಇದೆ. all the array elements are getting inserted. ಸೊ ಒಂದ್ಸಲ ಅರೇ ಎಲಿಮೆಂಟ್ಸ್ ಅನ್ಸಾರ್ಟೆಡ್ ವೇನಲ್ಲಿ ಇನ್ಸರ್ಟ್ ಆಗಿರುತ್ತೆ. ಈಗ ನಾವೇನು ಮಾಡಬೇಕಂದ್ರೆ ವಿ ಹ್ಯಾವ್ ಟು ಯೂಸ್ ಸ್ಟಾರ್ಟ್ ಈಕ್ವಲ್ ಟು ಕ್ಲಾಕ್, ಬಿಕಾಸ್ ವಿ ಆರ್ ಕಾಲಿಂಗ್ ದ ಮರ್ಜ್ ಸಾರ್ಟ್ ಫಂಕ್ಷನ್. ಸೊ ಮರ್ಜ್ ಸಾರ್ಟ್ ಫಂಕ್ಷನಲ್ಲಿ ಆ್ಯಕ್ಚುಲ್ ಆಗಿ ಸಾರ್ಟಿಂಗ್ ಆಗ್ತಾ ಇರುತ್ತೆ, ಆಪರೇಷನ್ ಆಗ್ತಾ ಇರುತ್ತೆ. ದಟ್ಸ್ ವೈ ವಿ ಹ್ಯಾವ್ ಟು ಸ್ಟಾರ್ಟ್ ದ ಕ್ಲಾಕ್. ಸೊ ಸ್ಟಾರ್ಟ್ ಈಕ್ವಲ್ ಟು ಕ್ಲಾಕ್ ಅಂತ ಕ್ಲಾಕ್ ಫಂಕ್ಷನ್ನ ನೀವು ಕರಿತೀರಾ. ನೆಕ್ಸ್ಟ್ ಒಂದು ಸಲ ಮರ್ಜ್ ಸಾರ್ಟ್ ಫಂಕ್ಷನ್ನ ಕಾಲ್ ಆಗಿ ರಿಟರ್ನ್ ಆದಮೇಲೆ, ಕಾಲಿಂಗ್ ಫಂಕ್ಷನಿಂದ ರಿಟರ್ನ್ ಆದಮೇಲೆ ಎಂಡ್ ಈಕ್ವಲ್ ಟು ಕ್ಲಾಕ್ ಅಂತ ಕೊಡಬೇಕು. ಅಂದರೆ ನಾವು ಕ್ಲಾಕ್ನ ಎಂಡ್ ಮಾಡ್ಕೋಬೇಕು. ಓಕೆ, ಸೊ ದಿಸ್ ಈಸ್ ಹೌ ದ ಮೇನ್ ಫಂಕ್ಷನ್ ವರ್ಕ್ಸ್. ಸೊ ಆಫ್ಟರ್ ದ್ಯಾಟ್ ವಿ ಹ್ಯಾವ್ ಟು ಪ್ರಿಂಟ್ ದ ಸಾರ್ಟೆಡ್ ಎಲಿಮೆಂಟ್. ಸೊ ನಮ್ಮದು ಅರೇ ಸಾರ್ಟ್ ಆಗಿರುತ್ತೆ. ಸೊ ಸಾರ್ಟೆಡ್ ಅರೇ ಈಸ್ ಪ್ರಿಂಟೆಡ್ ವಿತ್ ದ ಹೆಲ್ಪ್ ಆಫ್ ದ ಫಾರ್ ಲೂಪ್, because it is going to be print one element at a time. So in this way the main function will be ending. Okay, before that I forgot to say that t equal to start minus end clock underscore tick. So this will give the entire time taken for the calculating the, for performing the merge sort operation. Okay, so after this printf the time taken which is stored in the variable called as t, adanna now print ಮಾಡ್ಕೋತೀವಿ, return 0 because it is int. Okay, so this is the main function. Now let us see the functions called as merge, sort ಮತ್ತೆ combine ಅಂತ ಎರಡು functions ಇದೆ. We will see that those functions. So we have the combine function. This we have already seen in the algorithm. So as I already told you that combine function will take 4 parameters. That is two sub arrays will be taken here from low to mid and mid to high. So entire array will be covered here. So ಇದಾದ್ಮೇಲೆ ನೆಕ್ಸ್ಟ್ ನಾವು ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ. ಇಂಟ್ ಟೆಂಪ್ ಆಫ್ 50, ಆಮೇಲೆ ಒನ್ ಮೋರ್ ವೇರಿಯೇಬಲ್ ಕಾಲ್ ಆಸ್ ಇಂಟ್ ಐ ಜೆ ಕೆ ಅಂತ ಹೇಳ್ಬಿಟ್ಟು 3 ವೇರಿಯೇಬಲ್ಸು. ಸೊ ಐ ಜೆ ಕೆ ಆರ್ ಯೂಸ್ಡ್ ಆಸ್ ದ ಇಂಡೈಸಸ್ ಫಾರ್ ದ ಅರೇಸ್ಗೆ ಇಂಡೈಸಸ್ ಥರ ಯೂಸ್ ಮಾಡ್ತೀವಿ. ಐನ ನಾವು ಲೆಫ್ಟ್ ಸಬ್ ಅರೇಗೆ ಯೂಸ್ ಮಾಡ್ತೀವಿ, ಜೆನ ರೈಟ್ ಸಬ್ ಅರೇಗೆ, ಆಮೇಲೆ ಕೆನ ಟೆಂಪರರಿ ಅರೇ ಅಂತ ಯೂಸ್ ಮಾಡ್ತೀವಿ ಅದಕ್ಕೆ. ಓಕೆ, ಸೊ ಕೆ ಈಸ್ ಇನಿಷಿಯಲೈಸ್ಡ್ ಟು ದ ಬಿಗಿನಿಂಗ್ ಆಫ್ ದ ಅರೇ and I is assigned the also assigned the beginning of the left subarray, and j is assigned the beginning of the right subarray which is pointed by mid plus 1. Okay, so ಈಗ 3 arrays ಇಲ್ಲಿ ನಾವು combine ಅಲ್ಲಿ we have to imagine that there are 3 arrays. So one array is a left subarray, this is the right subarray, and this is the right subarray, this is the left subarray, and we have one more array called as a temp array. Okay, we have seen here temp array is used here. temp ಅಂತ ಒಂದು ಅರೇ ಇರುತ್ತೆ. ಸೊ ಈ ಲೆಫ್ಟ್ ಸಬ್ ಅರೇನ ಪಾಯಿಂಟ್ ಮಾಡೋಕ್ಕೆ ಐನ ಯೂಸ್ ಮಾಡ್ತೀವಿ, ರೈಟ್ ಸಬ್ ಬಿಗಿನಿಂಗ್ ಪಾಯಿಂಟ್ ಮಾಡೋಕ್ಕೆ ಜೆನ ಯೂಸ್ ಮಾಡ್ತೀವಿ, ಟೆಂಪ್ ಅರೇಗೆ ನಾವು ಕೆನ ಯೂಸ್ ಮಾಡ್ತೀವಿ. ಓಕೆ, ಸೊ ನಾವು ವಿ ವಿಲ್ ಸಿ ದ ವೈಲ್ ಲೂಪ್. ಸೊ ವೈಲಲ್ಲಿ ಏನಾಗುತ್ತೆ, ಆಸ್ ಐ ಆಲ್ರೆಡಿ ಟೋಲ್ಡ್ ಯು, ಯು ಗೋಯಿಂಗ್ ಟು ಚೆಕ್ ವೆದರ್ ಐ ಶುಡ್ ನಾಟ್ ಕ್ರಾಸ್ ದ ಮಿಡ್, ಬಿಕಾಸ್ ಮಿಡ್ ಈಸ್ ದ ಎಂಡ್ ಆಫ್ ದ ಲೆಫ್ಟ್ ಸಬ್ ಅರೇ, ಆ್ಯಂಡ್ ಜೆಗೆ ಎಂಡ್ ಯಾವುದು ಹೈ. ಅರ್ಥ ಆಯ್ತಲ್ವಾ? ಬಿಕಾಸ್ right subarray will end at the high because I is the last index for accessing the right subarray. Okay, so now while I is less than or equal to mid and j is less than or equal to high, both you have to check. left subarray ಕೂಡ ಕ್ರಾಸ್ ಐ ಕ್ರಾಸ್ ಆಗಬಾರ್ದು ಮಿಡ್ಗಿಂತ, ಆಮೇಲೆ ಜೆ ಹೈನ ಕ್ರಾಸ್ ಮಾಡ್ಕೋಬಾರ್ದು. ಸೊ ಅಲ್ಲಿವರೆಗೂ ನಾವೇನು ಮಾಡ್ಕೋಬೇಕು, ಕೀಪ್ ಆನ್ ಚೆಕ್ಕಿಂಗ್, ಮತ್ತೆ ನೀವು ಚೆಕ್ ಮಾಡ್ಕೋಬೇಕು. ಲೆಫ್ಟ್ ಸಬರೇನಲ್ಲಿರೋ ಎಲಿಮೆಂಟು ಮತ್ತು ರೈಟ್ ಸಬರೇನಲ್ಲಿ ಇರೋವಂಥ ಫಸ್ಟ್ ಎಲಿಮೆಂಟು ಯು ಹ್ಯಾವ್ ಟು ಕಂಪೇರ್ ವಿಚ್ ಇಸ್ ಸ್ಮಾಲ್.
ಸೊ ಒಂದು ವೇಳೆ ಲೆಫ್ಟ್ ಸಬ್ ಅರೇನಲ್ಲಿ ಇರುವಂಥ ಎಲಿಮೆಂಟ್ ಸ್ಮಾಲ್ ಇದ್ದರೆ ಅದನ್ನು ನೀವು ಟೆಂಪಿಗೆ ಇನ್ಸರ್ಟ್ ಮಾಡ್ಕೋಬೇಕು. ಅಷ್ಟೇ ಅಲ್ಲ, ಅಟ್ ದ ಸೇಮ್ ಟೈಮ್ ಯು ಆರ್ ಗೋಯಿಂಗ್ ಟು ಇಂಕ್ರಿಮೆಂಟ್ ಕೆ ಆ್ಯಂಡ್ ಇಂಕ್ರಿಮೆಂಟ್ ಐ. ಸೊ ಐ ನೆಕ್ಸ್ಟ್ ಪೊಸಿಷನ್ಗೆ ಪಾಯಿಂಟ್ ಆಗುತ್ತೆ, ಹಾಗೆ ಕೆ ಟೆಂಪಲ್ಲಿರುವಂಥ ನೆಕ್ಸ್ಟ್ ಪೊಸಿಷನ್ಗೆ ಪಾಯಿಂಟ್ ಆಗ್ತಾ ಇರುತ್ತೆ. ಓಕೆ ಓಕೆ, ನೆಕ್ಸ್ಟ್ ಎಲ್ಸ್. ಇನ್ ಕೇಸ್ ಜೆ ಈಸ್ ಸ್ಮಾಲರ್ ದೆನ್ ಐ, ಅಂದರೆ ಎ ಆಫ್ ಐಗಿಂತ ಸ್ಮಾಲ್ ಇದ್ದರೆ ಎಲ್ಸಿಗೆ ಬರುತ್ತೆ. ಸೊ ಇಲ್ಲಿ ನಾವು ಎ ಆಫ್ ಜೆನಲ್ಲಿರೋ ಎಲಿಮೆಂಟ್ನ ನಾವು ಟೆಂಪಿಗೆ ಹಾಕೋತೀವಿ. ಅರ್ಥ ಆಯ್ತಲ್ವಾ? ದಿಸ್ ಈಸ್ ಹೌ ದ ಕಂಬೈನ್ ಫಂಕ್ಷನ್ ವರ್ಕ್ಸ್. ಸೊ ರಿಮೈನಿಂಗ್ ಎಲಿಮೆಂಟ್ಸ್ ಯು ಆರ್ ಗೋಯಿಂಗ್ ಟು ಇನ್ಸರ್ಟ್ ಹಿಯರ್. Remaining elements of the left subarray and remaining elements of the right subarray is getting inserted to temp. So this will complete the combine function. ಸೊ ಅಷ್ಟೇ ಅಲ್ಲ, ಎಂಡಲ್ಲಿ ನಾವು ಏನು ಮಾಡಬೇಕಂದ್ರೆ ಆ ಎಲಿಮೆಂಟ್ ಟೆಂಪಲ್ಲಿರುವಂಥ ಸಾರ್ಟೆಡ್ ಎಲಿಮೆಂಟ್ಸ್ನ ನಾವು ಎ ಅನ್ನೋ ನಮ್ಮದು ಮೇನ್ ನಮ್ಮ ಅರೇ ಇರುತ್ತಲ್ವ ಅದಕ್ಕೆ ನಾವು ಇನ್ಸರ್ಟ್ ಮಾಡ್ಕೋಬೇಕು. ಸೊ ಆಲ್ ದೋಸ್ ಎಲಿಮೆಂಟ್ಸ್ ಆರ್ ಗೆಟಿಂಗ್ ಕಾಪಿ ಟು ಎ ಆಫ್ ಕೆ. Okay, so initially at the end the entire sorted elements are copied to A of k. Okay, so this is how the combine function works. Next we will see how the merge sort works. So merge sort is nothing but we are going to call repeatedly the three functions, that is merge sort again and again, and then the combine, which you have already seen in the algorithm. Okay, now let us demonstrate the merge sort using the program ಬರೆದ್ಬಿಟ್ಟು ನೋಡೋಣ ಯಾವ ಥರ ವರ್ಕ್ ಆಗುತ್ತೆ ಅಂತ. So open the DOS box. Okay, so we are using here the Turbo C++ compiler. Now let us open the new file and save it as merge sort. merge sort.c ಅಂತ ಸೇವ್ ಮಾಡ್ಕೋಬೇಕು. Okay, so initially we all know that the program will start with the header files #include stdio.h #include time.h. Next we are going to write the function declarations void merge sort, and then the parameters or arguments that these functions are taking. First is the array, then array name is a, then we have the low, which is used to access the first element of the array, and high, which is used as the index for the last element of the array. Then we have one more function called as combine. So combine, we are going to pass 4 parameters. One is the array, and then we have the low, mid and high, because here we are going to combine the 2 sub-arrays, right? So both should be terminated by the semicolon because these two are the function declarations. Next we will write the main function. As you all know that the compilation will always start with the main function. Okay, so int a of 30, or you can initialize declare the array with any value, any size. Next we have n, and then we have I. Then we are going to use clock, which belongs to time.h, and 2 variables start and end. So then we have one more temporary variable called as t. Now let us scan the elements. So before that, let us take the count, enter the number of elements, now let us scan that count to the variable called as n, %d ampersand n. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ನಾವು ಏನು ಮಾಡೋಣ, ನಾವು ಒಂದೊಂದೇ ಅರೇ ಎಲಿಮೆಂಟ್ಸ್ನ ಸ್ಕ್ಯಾನ್ ಮಾಡ್ಕೊಂಡು ಬರೋಣ. ಓಕೆ,
So enter the array elements. So for that we are going to use the for loop. So for loop na now I equal to 0 because array will always start with 0. So it should be size -1. So ನಮ್ಮ size n ಅಲ್ಲಿ ಇರುತ್ತೆ array count. So ಅದು -1. So that's why I less than n ಅಂತ ಕೊಡಬೇಕು ನೀವು ಇಲ್ಲಿ I++. So keep on incrementing and read the values one by one by using the scanf statement. So %d ampersand a of I. ನೆಕ್ಸ್ಟ್ ಇದಾದಮೇಲೆ ಏನು ಮಾಡ್ಕೋಬೇಕು ನೀವು, ನೆಕ್ಸ್ಟ್ ನಾವು ಕ್ಲಾಕ್ನ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಸ್ಟಾರ್ಟ್ ಈಕ್ವಲ್ ಟು ಕ್ಲಾಕ್. ಸೊ ಒಂದ್ಸಲ ಕ್ಲಾಕ್ ಸ್ಟಾರ್ಟ್ ಆದ ತಕ್ಷಣ ನಾವು ಮರ್ಜ್ ಸಾರ್ಟ್ ಅನ್ನೋ ಫಂಕ್ಷನ್ನ ಕಾಲ್ ಮಾಡಬೇಕು. ಯಾಕಂದರೆ ಎಲ್ಲ ಆಪ್ರೇಷನ್ಸ್ ಎಲ್ಲ ಆಗ್ತಾ ಇರುತ್ತೆ ಮರ್ಜ್ ಸಾರ್ಟ್ ಅನ್ನೋ ಫಂಕ್ಷನಲ್ಲಿ ಆಗ್ತಾ ಇರುತ್ತೆ. ಸೊ ಇದಕ್ಕೆ ನಾವು 3 ಆರ್ಗ್ಯುಮೆಂಟ್ಸ್ನ ಪಾಸ್ ಮಾಡ್ತೀವಿ. ಒಂದು ಅರೇ, ಇನ್ನೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಅರೇ ಮತ್ತು ಅರೇ ಸೈಜ್, ದಟ್ ಈಸ್ ದ ಎಂಡಿಂಗ್ ಆಫ್ ದ ಅರೇ. ಸೊ ಈ 0 ಅನ್ನೋದು ಲೋವಲ್ಲಿ ಸ್ಟೋರ್ ಆಗುತ್ತೆ, ಆಮೇಲೆ n-1 ಹೈನಲ್ಲಿ ಸ್ಟೋರ್ ಆಗುತ್ತೆ. ಓಕೆ, ಸೊ ನಾವು ಇದು ಮರ್ಜ್ ಸಾರ್ಟ್ ಕಾಲ್ ಆದಮೇಲೆ ನಾವು ಕ್ಲಾಕ್ನ ಎಂಡ್ ಮಾಡ್ಕೋಬೇಕು. ಸೊ ವಿ ಆರ್ ಗೋಯಿಂಗ್ ಟು ಎಂಡ್ ದ ಕ್ಲಾಕ್, ಎಂಡ್ ಈಕ್ವಲ್ ಟು ಕ್ಲಾಕ್. ಸೊ ಕ್ಲಾಕ್ ಅನ್ನೋ ಫಂಕ್ಷನ್ನ ಕಾಲ್ ಮಾಡ್ತೀವಿ. ಸೊ ದಿಸ್ ಫಂಕ್ಷನ್ ಈಸ್ ರಿಸೈಡಿಂಗ್ ಇನ್ time.h. Now let us print the sorted array. na print ಮಾಡೋಣ. sorted array is okay. So printf %d ನಮ್ಮ ಸಾರ್ಟೆಡ್ ಅರೇ ಎಲ್ಲಿರುತ್ತೆ, ಎ ನಲ್ಲಿರುತ್ತಲ್ವಾ. ಸೊ ಎ ಆಫ್ ಐ. ಸೊ ನಾವು ಅರೇನ ರೀಡ್ ಮಾಡೋದು ಕೂಡ, ಅರೇ ಎಲಿಮೆಂಟ್ಸ್ನ ಕೂಡ ನಾವು ರೀಡ್ ಮಾಡೋದು ಎ ಆಫ್ ಐಗೆ. ಓಕೆ, ನಾವು ಬಿಕಾಸ್ ಅವರ್ ಫಂಕ್ಷನ್ ಈಸ್ ಇಂಟ್ ಮೇನ್ ವಿ ಹ್ಯಾವ್ ಟು ಯೂಸ್ ರಿಟರ್ನ್ 0. ಓಕೆ, ಸೊ ನಾವು ಲೆಟ್ ಅಸ್ ಎಂಡ್ ದ ಫಂಕ್ಷನ್, main function. Now let us write the sub functions. combine ಅಂತ ಒಂದು ಫಂಕ್ಷನ್ ಇದೆ, ಅದನ್ನು ಬರೆಯೋಣ. ಸೊ ಈ ಕಂಬೈನ್ ಫಂಕ್ಷನ್ಗೆ ನಾವು 4 ಪ್ಯಾರಾಮೀಟರ್ಸ್ನ ಪಾಸ್ ಮಾಡಿದ್ದೀವಿ. ಸೊ ಅದು ಯಾವುದೆಲ್ಲ ಅಂದರೆ ಇಂಟ್ ಎ. ಓಕೆ, ಯು ಕ್ಯಾನ್ ರೈಟ್ ಇಟ್, ಖಾಲಿನೂ ಬರಿಬೋದು, ಬಟ್ ಕನ್ಫ್ಯೂಸ್ ಮಾಡೋದು ಬೇಡ ಅಂತ ಐ ಆಮ್ ಗೋಯಿಂಗ್ ಟು ರೈಟ್ ದ ಎಂಟೈರ್ ಅರೇ ವಿತ್ ದ ಸೈಜ್. ನೆಕ್ಸ್ಟ್ ಇಂಟ್ ಲೋ ಮತ್ತು ಇಂಟ್ ಮಿಡ್ and int high. ಸೊ ಇಷ್ಟು ಪ್ಯಾರಾಮೀಟರ್ಸ್ನ ಪಾಸ್ ಮಾಡಿದ್ವಿ ಆಲ್ರೆಡಿ. ಸೊ ಅದನ್ನೆಲ್ಲ ನಾವು ವ್ಯಾಲ್ಯೂಸ್ನ ಇಲ್ಲಿ ಯೂಸ್ ಮಾಡ್ತಿದ್ದೀವಿ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಅ ಟೆಂಪರರಿ array called as temp. okay, after that we are going to declare the variables I, j ಮತ್ತು k which are used as the indices for the arrays. We have, so k we are going to assign the value of low, and then I is assigned with the value of low, and j is assigned with the value of mid +1. ಈ ವ್ಯಾಲ್ಯೂಸ್ ಎಲ್ಲ ಇಲ್ಲಿಂದ ಬರ್ತಾ ಇರುತ್ತೆ, ಮರ್ಜ್ ಸಾರ್ಟಿಂದ ಬರ್ತಾ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಲೆಟ್ ಅಸ್ ಯೂಸ್ ದ while loop. ಸೊ ಇನ್ while loop we are going to check whether I has not crossed mid, and also we have to check that j, that is a left subarray, has not crossed the high. ಓಕೆ, ಸೊ ಈ ಥರ ಕಂಡೀಷನ್ ಇದ್ದಾಗ ಮಾತ್ರ ನಾವು ಇಷ್ಟು ಸ್ಟೇಟ್ಮೆಂಟ್ಸ್ನ ಎಕ್ಸಿಕ್ಯೂಟ್ ಮಾಡ್ಕೋಬೇಕು. ಮತ್ತು ಒಳಗಡೆ ನಾವು ಚೆಕ್ ಮಾಡ್ಕೋಬೇಕು, ಇಫ್ ಎ ಆಫ್ ಐ ಈಸ್ ಲೆಸ್ ದೆನ್ ಎ ಆಫ್ ಜೆ ಆಗಿದ್ರೆ ನಾವು ಏನು ಮಾಡಬೇಕು, ಟೆಲ್ ಮಿ. ವಿ ಹ್ಯಾವ್ ಟು ಸ್ವ್ಯಾಪ್, we should not swap, sorry, we have to copy the left subarray value to the temp array. ಟೆಂಪ್ ಅರೇಗೆ ಕಾಪಿ ಮಾಡ್ಕೋಬೇಕು. ಅಷ್ಟೇ ಅಲ್ಲ, ಸೈಮಲ್ಟೇನಿಯಸ್ ಆಗಿ ನಾನಿಲ್ಲಿ ವಿ ಆರ್ ಗೋಯಿಂಗ್ ಟು ಇನ್ಕ್ರಿಮೆಂಟ್ ಆಲ್ಸೋ, ಬಿಕಾಸ್ ಎ ಆಫ್ ಐ ಪ್ಲಸ್ ಪ್ಲಸ್, ಬಿಕಾಸ್ ಐ ಈಸ್ ಅ ಪಾಯಿಂಟ್ ಇಂಡೆಕ್ಸ್ ಫಾರ್ ದ ಲೆಫ್ಟ್ ಸಬ್ ಅರೇ. ಒಂದು ವೇಳೆ ಎ ಆಫ್ ಜೆ ಸ್ಮಾಲ್ ಇದ್ದಾಗ ಆವಾಗ ನಾವೇನು ಮಾಡ್ಕೋಬೇಕು, ಎಲ್ಸ್. ಸೊ ದ್ಯಾಟ್ ಟೈಮ್ ವಿ ಆರ್ ಗೋಯಿಂಗ್ ಟು ಕಾಪಿ ದ
a of j value to the temp array. Okay, and then we have to increment both k as well as j, which is done in a single line. Okay, after this, so this is over. ಸೊ ಇದಾದಮೇಲೆ ನಮ್ಮ ರಿಮೈನಿಂಗ್ ಎಲಿಮೆಂಟ್ಸ್ ಏನೇನು ಉಳ್ಕೊಂಡಿರುತ್ತೋ ಅದನ್ನೆಲ್ಲ ನಾವು ಟೆಂಪ್ ಅರೇಗೆ ಕಾಪಿ ಮಾಡ್ಕೋಬೇಕು. ಆವಾಗಲೂ ನಾವು ಕಂಡೀಷನ್ ಚೆಕ್ ಮಾಡ್ಕೋಬೇಕು. ವೈಲ್ ಐ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಮಿಡ್, ಐ ಮಾತ್ರ ಮಿಡ್ನ ಕ್ರಾಸ್ ಆಗಬಾರ್ದು. ಸೊ ಆವಾಗ ನಾವು ಎಲ್ಲ ಎಲಿಮೆಂಟ್ಸು ಎ ಆಫ್ ಐನಲ್ಲಿರುವಂಥ ಲೆಫ್ಟ್ ಎರೇನಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ನ ನಾವು ಟೆಂಪ್ ಎರೇಗೆ ಕಾಪಿ ಮಾಡ್ಕೋಬೇಕು. ಎ ಆಫ್ ಐ ಪ್ಲಸ್ ಪ್ಲಸ್. Okay, so here I forgot to increment k also. Here k plus plus you have to do. Okay, so next, in case okay, remaining elements of the right subarray na kuda same ನೀವು ಇದೇ ಥರ ಕಾಪಿ ಮಾಡ್ಕೋಬೇಕು, ಟೆಂಪ್ ಅರೇಗೆ ಕಾಪಿ ಮಾಡ್ಕೋಬೇಕು. ದಟ್ ಈಸ್ ಟೆಂಪ್ ಆಫ್ k plus plus equal to a of j plus plus. Okay, so this is over. So entire array gets sorted. So the sorted array is now present in temp array nalli sort ಆಗಿರುತ್ತೆ. ಈಗ ಆ ಟೆಂಪ್ ಅರೇನಲ್ಲಿ ಇರುವಂಥ ಎಲ್ಲ ಎಲಿಮೆಂಟ್ಸ್ ನಾವು ನಮ್ಮ ಎ ಅನ್ನೋ ಅರೇಗೆ ಕಾಪಿ ಮಾಡ್ಕೋಬೇಕು. ಸೊ ಅದಕ್ಕೆ ನಾವು ಇನ್ನೊಂದು ಫಾರ್ ಲೂಪ್ನ ಯೂಸ್ ಮಾಡ್ಕೋಬೇಕು. ಫಾರ್ k ಈಕ್ವಲ್ ಟು ಲೋ, k is less than or equal to high, k plus plus. Okay, so ಈಗ a of k is equal to temp of k. ಸೊ ಟೆಂಪಲ್ಲಿರೋ ಎಲ್ಲ ಎಲಿಮೆಂಟ್ಸ್ ನಾವು ಎ ಅನ್ನೋ ಅರೇಗೆ ಕಾಪಿ ಮಾಡ್ತಿದ್ದೀವಿ. ಸೊ ಇವಾಗ ಎಂಟೈರ್ ಸಾರ್ಟೆಡ್ ಅರೇ ಈಸ್ ಪ್ರೆಸೆಂಟ್ ಇನ್ ಎ. ಓಕೆ, ನೌ ಲೆಟ್ ಅಸ್ ಯೂಸ್ ಒನ್ ಮೋರ್ ಫಂಕ್ಷನ್ ಕಾಲ್ಡ್ ಆಸ್ ಮರ್ಜ್ ಸಾರ್ಟ್. ಸೊ ಈ ಮರ್ಜ್ ಸಾರ್ಟ್ ಒಳಗಡೆ ನಾವು ಕಂಬೈನ್ ಅನ್ನೋ ಫಂಕ್ಷನ್ನ ಕಾಲ್ ಮಾಡ್ತಿದ್ದೀವಿ. ದಿಸ್ ಮರ್ಜ್ ಸಾರ್ಟ್ ಈಸ್ ಇನ್ ಟರ್ನ್ ಅ ರಿಕರ್ಸಿವ್ ಫಂಕ್ಷನ್. ಓಕೆ, ಸೊ ಇಂಟ್ ಎ, ನೆಕ್ಸ್ಟ್ ಇಂಟ್ ಲೋ and int high. So 3 parameters we are going to pass. So the parameters are already given. Int mid we are going to use. If here you are going to check the condition if low is less than high. Low high ginta kadme idya. Kadme idre ಏನು ಮಾಡಬೇಕು ನೀವು mid ಅಂದರೆ you are going to partition the array into 2 parts. Okay, so mid equal to low plus high by 2. This is what you are going to do. So ಆಮೇಲೆ ನಾವು ಮರ್ಜ್ ಸಾರ್ಟ್ನ ಲೆಫ್ಟ್ ಸಬ್ ಅರೇ, ಎರಡು ಪಾರ್ಟಿಷನ್ ಆದಮೇಲೆ ಲೆಫ್ಟ್ ಸಬ್ ಅರೇ ಮತ್ತು ರೈಟ್ ಸಬ್ ಅರೇಗೆ ಮತ್ತೆ ಕಾಲ್ ಮಾಡ್ಕೊಂಡು ಹೋಗ್ತೀವಿ. ಎಲ್ಲಿವರೆಗೂ ಈ ಮರ್ಜ್ ಸಾರ್ಟ್ನ ಕಾಲ್ ಮಾಡ್ತೀವಿ ಅಂದರೆ ಅಂಟಿಲ್ ದ ಎಲಿಮೆಂಟ್ಸ್ ಇನ್ ದ ಅರೇ ಈಸ್ ಈಕ್ವಲ್ ಟು 1, ಅಂಟಿಲ್ ಯು ಕೆನಾಟ್ ಡಿವೈಡ್ ಇಟ್ ಫರ್ದರ್ ಅಂತಲೂ ಹೇಳ್ಬೋದು. ಸೊ ನಾವು ಈಗ ರೈಟ್ ಸಬ್ ಅರೇನ ಮಿಡ್ ಪ್ಲಸ್ 1ಇಂದ ಅಲ್ಲ, ಫಸ್ಟ್ ನಾವು ಅರೇನ ಪಾಸ್ ಮಾಡಬೇಕು. ನೆಕ್ಸ್ಟು ಮಿಡ್ ಪ್ಲಸ್ 1 is the starting point for the right sub array till the high. High is the last point. Okay, then finally you are going to call the combine function. So combine a, low, mid and high. So ಎಲ್ಲ ಎಂಟೈರ್ ಅರೇನ ನಾವು ಕಂಬೈನ್ ಮಾಡ್ಕೊಂಡು ಬರ್ತೀವಿ. ಓಕೆ, ಸೊ ದೀಸ್ ಆರ್ ದ ರಿಕರ್ಸಿವ್ ಕಾಲ್ಸ್. ರಿಕರ್ಸಿವ್ ಫಂಕ್ಷನ್ ಮತ್ತೆ ಕಾಲ್ ಆಗುತ್ತೆ. ಸೊ ದಿಸ್ ಈಸ್ ಅವರ್ ಪ್ರೋಗ್ರಾಮ್ ಫಾರ್ ಸಾರ್ಟಿಂಗ್ ಯೂಸಿಂಗ್ ದ ಮರ್ಜ್ ಸಾರ್ಟ್. ನಾವು ಲೆಟ್ ಅಸ್ ಸೇವ್ ಇಟ್, F2. ಓಕೆ, ನಾವು ಲೆಟ್ ಅಸ್ ರನ್ ದಿಸ್ ಪ್ರೋಗ್ರಾಮ್. ಓಕೆ, ಎಂಟರ್ ದ ನಂಬರ್ ಆಫ್ ಎಲಿಮೆಂಟ್ಸ್. ಸೊ ನಂಬರ್ ಆಫ್ ಎಲಿಮೆಂಟ್ಸ್ how much? Let us give 5 anta kodona. So let us enter the elements one by one. 45, 12, 3, 9 and 1. Okay, I forgot to give get ch. So if you want to see the output, okay, we can do Alt F5.
you can see here it is giving proper output 1 3 9 12 45 but space ಕೊಟ್ಟಿಲ್ಲ ನಾನು ಅದಕ್ಕೆ ಸ್ಪೇಸ್ ಕೊಡೋಣ so here while printing it is combining and printing, that's why let us give some space here. Okay, ಆಮೇಲೆ ಇಲ್ಲಿ ನಾವು return 0 ಕೊಡೋ ಬದಲು let's do one thing, let us give here void main and then let us give here so that it will get the character in order to show the output screen while you run. Okay, now let us go back, let us run the program once again. So enter the number of clear screen kottilla, that is not the major issue. Okay, enter the number of elements, so 4. Now let us enter the elements one by one, 67 32 15 3. Okay, the sorted array is 3 15 32 matte 67. Hope you understood how to write the program and run the program. Okay, now let us go back to the, we can also run the program using the one more application called as Dev C++. It is very friendly, user friendly. You can use this program application or the software to run the C program. Okay, so basically it uses Turbo C++ compiler, but it is friendly to run the C programs also. So the program is written. ಈಗ ಎಕ್ಸಿಕ್ಯೂಟ್ ಮಾಡಿರೋ ಪ್ರೋಗ್ರಾಮ್ನ ಇದರಲ್ಲಿ ಓಪನ್ ಮಾಡಿಬಿಟ್ಟು ರನ್ ಮಾಡೋಣ. ಸೊ ಇಲ್ಲಿ ನಾವು ಎಲ್ಲಿಗೆ ಹೋಗಬೇಕು, ಎಕ್ಸಿಕ್ಯೂಟಿಗೆ ಹೋಗಬೇಕು. ಇಲ್ಲಿ ಕಂಪೈಲ್ ಆ್ಯಂಡ್ ರನ್ ಅಂತ ಇರುತ್ತೆ, ಅಥವಾ ನೀವು ಶಾರ್ಟ್ಕಟ್ ಕೀ F11 ಅಂತಲೂ ಯೂಸ್ ಮಾಡ್ಕೋಬೋದು. ಕಂಪೈಲ್ ಆ್ಯಂಡ್ ರನ್ ಕೊಟ್ಟ ತಕ್ಷಣ ಹೌ ಮೆನಿ ಎಲಿಮೆಂಟ್ಸ್ ಆರ್ ಯು ಗೋಯಿಂಗ್ ಟು ಎಂಟರ್. ಸೊ ಇಲ್ಲಿ ಸಪೋಸ್ ಐ ಗಿವ್ 6 ಎಲಿಮೆಂಟ್ಸ್ ಅಂತ ಕೊಡೋಣ. ನಾವು 78 23 12 6 3 ಆಮೇಲೆ ಇನ್ನೊಂದು ಎಲಿಮೆಂಟ್ 9. ಓಕೆ, ಈಗ ವಿ ಕ್ಯಾನ್ ಸಿ ಹಿಯರ್ ಆರ್ಡರ್ ಆಫ್ ಸಾರ್ಟೆಡ್ ಎಲಿಮೆಂಟ್ಸ್ 3 6 9 12 23 78 ಅಂತ ಬರ್ತಾ ಇದೆ. ಟೈಮ್ ಟೇಕನ್ ಈಸ್ 17. ಓಕೆ, ದ ಪ್ರೋಸೆಸ್ ಎಕ್ಸಿಟೆಡ್ ಇನ್ ದ 17.39 seconds. Press any key to continue. So this is how you will get the output in a separate screen. So ಈ ಥರ ಕೂಡ ನೀವು ಕಂಪೈಲ್ ಮತ್ತು ರನ್ ಮಾಡ್ಕೋಬೋದು by using Dev C++. It is more user friendly, it will show the error and you can also do the indentation ಕೂಡ ನೀಟಾಗಿ ಅದೇ ಮಾಡ್ಕೊಳ್ಳುತ್ತೆ. That is the advantage of using the Dev C++. Now let us come back to the PPT. Demonstration is already done. Now let us see the complexity analysis of the merge sort. So ಇದನ್ನ analyze ಮಾಡಬೇಕು, both the space complexity ಮತ್ತು time complexity. So first let us analyze the time complexity. So merge sort is a quite fast algorithm and its time complexity is big O n log n. So ಹೇಗೆ ನಮಗೆ ಇದು n log n ಸಿಕ್ತು? How did we get this? So ಅದಕ್ಕೊಂದು ಪ್ರೊಸೀಜರ್ ಇದೆ. We already know that in merge sort ಏನಾಗುತ್ತಂದರೆ, ನಮ್ಮ ಪ್ರಾಬ್ಲಮ್ ಏನಿರುತ್ತೆ ಆ ಪ್ರಾಬ್ಲಮ್ ಸಪೋಸ್ n ಸೈಜ್ ಪ್ರಾಬ್ಲಮ್ ಇದ್ದಾಗ ಅದನ್ನು ಪಾರ್ಟಿಷನ್ ಮಾಡುವಾಗ ಈಕ್ವಲ್ ಆಗಿ ಪಾರ್ಟಿಷನ್ ಮಾಡಿಕೊಳ್ಳುತ್ತೆ. ಇಟ್ ಈಸ್ ಪಾರ್ಟಿಷನ್ ಇಂಟು ಈಕ್ವಲ್ ಸೆಟ್ ಆಫ್ ಲೆಫ್ಟ್ ಮತ್ತು ರೈಟ್ ಎಲಿಮೆಂಟ್ಸ್ ಆರ್ ಲಿಸ್ಟ್ ಅಂತ ಹೇಳ್ಬೋದು. ದಟ್ಸ್ ವೈ ಇಟ್ ಈಸ್ ಅ ಸ್ಟೇಬಲ್ ಸಾರ್ಟ್. ಮರ್ಜ್ ಸಾರ್ಟ್ ಈಸ್ ಆಲ್ಸೋ ಸ್ಟೇಬಲ್ ಆಗಿ ಸಾರ್ಟ್ ಆಗುತ್ತೆ, ಯಾಕಂದರೆ ಇದು ಈಕ್ವಲ್ ಎಲಿಮೆಂಟ್ಸ್, ಇಟ್ ಮೀನ್ಸ್ ದ ಈಕ್ವಲ್ ಎಲಿಮೆಂಟ್ಸ್ ಆರ್ ಆರ್ಡರ್ಡ್ ಇನ್ ದ ಸೇಮ್ ಆರ್ಡರ್ ಇನ್ ದ ಸಾರ್ಟೆಡ್ ಲಿಸ್ಟು. ಈಕ್ವಲ್ ಎಲಿಮೆಂಟ್ಸ್ ಆಗಿ ಪಾರ್ಟಿಷನ್ ಮಾಡಿಕೊಳ್ಳುತ್ತೆ. ವೆನೆವರ್ ವಿ ಡಿವೈಡ್ ಅನ್ ಅರೇ ಇಂಟು 2 ಈಕ್ವಲ್ ಹಾಫ್ಸ್, in every step each partition has at most n/2 elements. ಸೊ ಪ್ರತಿ ಸಲ ನಾವು ಪಾರ್ಟಿಷನ್ ಮಾಡಿದಾಗ ಅಥವಾ ಡಿವೈಡ್ ಮಾಡಿದಾಗ ಪ್ರತಿ ಪಾರ್ಟಿಷನ್ ಅಂದರೆ ಅರೇನಲ್ಲಿ ಲೆಫ್ಟ್ ಆಗಿರಲಿ ರೈಟ್ ಸಬ್ ಅರೇನಲ್ಲಿ ನಾವು ಎಷ್ಟು ಪಾರ್ಟಿಷನ್ಸ್ ಮತ್ತೆ ಮಾಡ್ಕೋತೀವಿ, ಪ್ರತಿಯೊಂದು ಪಾರ್ಟಿಷನಲ್ಲಿ n/2 ಎಲಿಮೆಂಟ್ಸ್ ಇರುತ್ತೆ. ಮತ್ತು ಆ ಲೆಫ್ಟ್ ಸಬರ್ ಮತ್ತೆ ಪಾರ್ಟಿಷನ್ ಮಾಡಿದಾಗ n/4 ಎಲಿಮೆಂಟ್ಸ್ ಇರುತ್ತೆ. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ದಟ್ ಪ್ರತಿ ಲೆವೆಲಿಂದ ಮತ್ತೊಂದು ಲೆವೆಲ್ಗೆ ಹೋದಾಗ ಇಲ್ಲಿ ಕೆಳಗಡೆ ಇರುವಂಥ ಡಿನಾಮಿನೇಟರ್ 2 ಇದೆಯಲ್ಲ, ಅದು ಸ್ಕ್ವೇರ್ ಆಗ್ತಾ ಇದೆ. ಸೊ ಹಿಯರ್ ಯು ಕ್ಯಾನ್ ಸಿ n/2 ಸ್ಕ್ವೇರ್, ಸಾರಿ n/2
right? N by 2. Next step, it is n by 2 square, which is 4. In the next step, in the next level, you can see it is n by 2 to the power of 4, 3 alva. So prati step alli adu increment ಆಗ್ತಾ ಹೋಗುತ್ತೆ ಪ್ರತಿ ಲೆವೆಲ್ ಅಲ್ಲಿ. ಸೊ ಇನ್ ಜನರಲ್ ವಿ ಕ್ಯಾನ್ ರೈಟ್ ಇಟ್ ಆಸ್ n by 2 ಸ್ಕ್ವೇರ್ ಅಂತ ಬರೀಬೋದು. ಸೊ ಇಲ್ಲಿ 2 ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ, ದಟ್ಸ್ ವೈ ವಿ ಕ್ಯಾನ್ ರೈಟ್ ಇಟ್ ಆಸ್ n by 2 power k which is equal to 1. So when you use some mathematical operation, it will be n by ನೀವು 2 power k ನ ಈ ಕಡೆ ತಗೊಂಡು ಬಂದಾಗ ಅದೇನಾಗುತ್ತೆ, n equal to 2 power k ಆಗುತ್ತೆ. ಓಕೆ, ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ k equal to log n to the base 2 ಅಂತ ಬರಿಬೋದು. ದಟ್ಸ್ ವೈ ಇಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಯೂಸಿಂಗ್ ಅ ಲಾಗರಿಥಮಿಕ್ ಫಂಕ್ಷನ್ ವಿಚ್ ಈಸ್ log n. ಸೊ ಯಾವಾಗ ಲಾಗ್ ಬರುತ್ತಂದರೆ ನಮ್ಮ ಅರೇ ಸೈಜ್ ಯಾವಾಗಲೂ ಈಕ್ವಲ್ ಎಲಿಮೆಂಟ್ಸ್ ಆಗಿ ಪಾರ್ಟಿಷನ್ ಆದಾಗ ಇಟ್ ವಿಲ್ ಆಲ್ವೇಸ್ ಬಿ log n. So to merge the subarrays made by dividing the original array of n elements, a running time of big O n ಬೇಕಾಗುತ್ತೆ. Hence the total time for the merge sort function is given by the time complexity big O n log n. ಸೊ ಪ್ರತಿಯೊಂದು ಅರೇ ಎಲಿಮೆಂಟ್ಸ್ ನೀವು ಡಿವೈಡ್ ಮಾಡ್ಕೊಂಡು ಹೋದಾಗ ಎಲ್ಲ ಪ್ರತಿ ಲೆವೆಲಲ್ಲಿ n is the running time ಇಲ್ಲಿ ಕೊಟ್ಟಿದ್ದೀವಿ ಅಲ್ವಾ. ಸೊ when n is the running time, we know that it is n log n is a, what is log n? It's a each partition, ಪ್ರತಿ ಪಾರ್ಟಿಷನ್ಗೆ log n ತಗೊಳುತ್ತೆ. ಸೊ n log n you can multiply n with the log n, so it will be big O n log n. The worst case, best case and average case, everything is the same in merge sort. ಸೊ ಎಲ್ಲ ಕಾಂಪ್ಲೆಕ್ಸಿಟಿ ಕೂಡ big O n log n ಅಂತಾನೆ ಇರುತ್ತೆ. ಓಕೆ, now let us see the space complexity. ಸ್ಪೇಸ್ ಕಾಂಪ್ಲೆಕ್ಸಿಟಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು? ಸೊ ದ್ಯಾಟ್ ಈಸ್ ವಿ ಹ್ಯಾವ್ ಟು ನೋ ದ್ಯಾಟ್ ಬಿಕಾಸ್ ಮರ್ಜ್ ಸಾರ್ಟ್ ಈಸ್ ಅ ರಿಕರ್ಸಿವ್ ಆಲ್ಗೊರಿಥಮ್, ರಿಕರ್ಸಿವ್ ಫಂಕ್ಷನ್ ಅದು ಯೂಸ್ ಮಾಡುತ್ತೆ, ವೇರ್ ದ ಸೇಮ್ ಫಂಕ್ಷನ್ ಇಸ್ ಕಾಲ್ಡ್ ಅಗೇನ್ ಆ್ಯಂಡ್ ಅಗೇನ್. ನಾವು ಪ್ರತಿ ಸಲ ಏನು ಮಾಡ್ತೀವಿ, ಪ್ರತಿ ಲೆವೆಲಲ್ಲಿ ರಿಕರ್ಷನ್ ಕಾಲ್ ಆದಾಗ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಈಸ್ ವಿ ಆರ್ ಗೋಯಿಂಗ್ ಟು ಸ್ಟೋರ್ ದ ಎಲಿಮೆಂಟ್ಸ್ ಇನ್ ದ ಸ್ಟ್ಯಾಕ್. ಸೊ ಇನ್ ಈಚ್ ಲೆವೆಲ್ ಒನ್ ಟೈಮ್ ದ ಸ್ಟ್ಯಾಕ್ ಈಸ್ ಕಾಲ್ಡ್. ಸೊ n ಟೈಮ್ಸ್ ನಿಮ್ಮ ಲೆವೆಲ್ಸ್ ಇದ್ದಾಗ it will be n times the stack will be called. That's why it is theta of n. Okay, so the space complexity for merge sort is theta of n. So hope the complexity of the merge sort is clear to you, and the merge sort algorithm is clear to you. Thank you for being with me and learning the merge sort algorithm. Thank you very much.